ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವಿಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ ನಿಮಿತ್ತ ಸೇರಿದ್ದೇವೆ. ಈ ಸಮಾರಂಭವನ್ನು ನಡೆಸಿಕೊಡಬೇಕಾಗಿ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ಶ್ರೀಯುತ ವಸಂತಪ್ರಿಯವರು ವಹಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾವು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಹಿರಿಯರಾದ ಶ್ರೀಯುತ ಗೋಪಾಲಕೃಷ್ಣ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀ ಕ್ಷೇತ್ರದ ಮೊಕ್ಕೇಶ್ವರರು ಹಿರಿಯವರು ಶ್ರೀಯುತ ಶಂಕರನವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾವು ಒಂದು ಶ್ರೀ ದೇವದಾಸ ಸ್ತುತಿಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮತ್ತು ಕೊನೆಯಲ್ಲಿ ಸಮಾರಂಭದ ಕೊನೆಯಲ್ಲಿ ನುಡಿನವನ ಕಾರ್ಯಕ್ರಮ ಮಾಡಿ ಕೆಲವು ನಮ್ಮ ಪ್ರೋಗ್ರಾಮ್ ಹಾಗೆ ಈ ಆರಂಭದಲ್ಲಿ ಪ್ರಾರ್ಥನೆ ಶ್ರೀಯುತ ಶಂಕರನಾರಾಯಣ ಶರ್ಮ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಈಗ ಕಾರ್ಯಕ್ರಮ ಈಗ ನಾವು ನುಡಿ ನಾಮನ ಹೆಸರಾಗಿಕೊಂಡಿದ್ದೇವೆ. ಅಂದರೆ ನಮ್ಮ ಮಾತುಗಳ ಮೂಲಕ ಗತಿಸಿದ ನಮ್ಮ ಸ್ನೇಹಿತರಿಗೆ ಒಂದು ನಮಸ್ಕಾರ ಗೌರವ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ಇದು. ಶ್ರೀಯುತ ವೆಂಕಟೇಶ್ ಅವರು ನನಗೆ ಸಹಪಾಠಿಗಳು ಕೂಡ ಹೌದು. ನಾವು ಪಂಡಿತ ಶಾಲೆಯಲ್ಲಿ ವೇದಿಕೆಯಲ್ಲಿ ಒಟ್ಟಿಗೆ ಕಲಿತವರು ಕೂಡ. ಅವರ ಬಗ್ಗೆ ತುಂಬ ಹೇಳಬಹುದು, ಆದರೆ ಹೇಳಿಕೆ ಇದು ವೇದಿಕೆ ಅಲ್ಲ. ಕುಂಟಿಗಾನ ಮಠ, ಈ ಪರಿಸರ, ಹಾಗೆ ಸರ್ಕಾರಿ ಉದ್ಯೋಗಸ್ಥರಾಗಿ ಅವರು ಏನೇನು ಕೆಲಸ ಮಾಡಿದ್ದಾರೆ ಇದೆಲ್ಲ ನಮಗೆಲ್ಲ ಗೊತ್ತಿರುವಂತಾದ್ರೆ. ಇವತ್ತು ಅವರು ನಮ್ಮೊಂದಿಗೆ ಇಲ್ಲ. ಅವರ ಭೌತಿಕ ದೇಹ ಮಾತ್ರ ನಮ್ಮೊಟ್ಟಿಗೆ ಇಲ್ಲ. ಇವತ್ತು ಅವರ ಆತ್ಮ ಇಲ್ಲೇ ಇದೆ, ಇಲ್ಲೇ ಸುತ್ತುತ್ತಾ ಇದೆ. ನಾವು ಮಾಡೋ ಕಾರ್ಯಕ್ರಮ ನೋಡ್ತಾ ಅವರು ಮಾಡ್ತಾ ಇದೆ ಅಂತ ಸಹೃದಯಿ ಸನ್ಮಿತ್ರ ವೆಂಕಟೇಶ್ವರ ಭಟ್ರು ಈ ದೇವಸ್ಥಾನಕ್ಕೆ ಇಡೀ ತನ್ನ ಜೀವನವನ್ನು ಮುಡಿಪಾಗಿಟ್ಟರು. ಅವರ ಅಣ್ಣ ಮುಕ್ತೇಶ್ವರರು ಎಲ್ಲ ಮಠದ ಮನೆಯವರು ಸೇರಿಕೊಂಡು ತುಂಬ ಕೆಲಸ ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಅವರಿಗೆ ವಿಷ್ಣು ಸಾಹಿತ್ಯವನ್ನು ವಹಿಸುತ್ತಾ ನಾವು ಕೆಲವು ಮಾತುಗಳಲ್ಲಿ ಮಾಡಲಿಕ್ಕೆ ಈ ಒಂದು ಸಂದರ್ಭವಿದ್ದು. ಮೊದಲಾಗಿ ಶ್ರೀಯುತ ಗೋಪಾಲಕೃಷ್ಣರವರು ನುಡಿನವನ ಸಲ್ಲಿಸುವಂತ ಕೇಳಿಕೊಳ್ತೇವೆ. ಶಂಕರನಾರಾಯಣ ಸ್ವಾಮಿಗಳ ಪಾದಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಇಡೀ ಪ್ರಮುಖ ಮತ್ತು ಇಲ್ಲಿ ಸೇರಿರುವಂಥ ಶ್ರೀಯುತ ವೆಂಕಟರಮಣ ಭಟ್ರ ಸಂಬಂಧಿಕರು, ನೆಂಟರು, ಹಿತೈಷಿಗಳು ಎಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತೀನಿ. ಶ್ರೀಯುತ ವೆಂಕಟರಮಣ ಭಟ್ರೆ ನನ್ನ ಭಾವ ಅಂದರೆ ನನ್ನ ಹೆಂಡತಿಯ ದೊಡ್ಡ ನಾಮ. ನನಗೆ ಪರಿಚಯ ಆದದ್ದು ದುಃಖದಿಂದ ಪರಿಚಯ ಅದಕ್ಕಿಂತ ಮೊದಲೇ ಇತ್ತು. ನಮ್ಮ ಸಂಬಂಧ ಆಗೋದಕ್ಕಿಂತ ಮೊದಲೇ ಇತ್ತು. ಇದನ್ನು ನಾನು ಪ್ರಾರಂಭದಲ್ಲಿ ಕಾಸರಗೋಡಿನಲ್ಲೇ ಕಲೆಕ್ಟ್ರೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ.
ಆ ಸಂದರ್ಭದಲ್ಲಿ ಕೆಲವು ವಿಷಯಗಳಿಗೆ ಬೇಕಾಗಿ ನಮಗೆ ಮಾತಾಡಬೇಕಾಗಿ ಬಂದಿತ್ತು. ಆದರೆ ಹೆಚ್ಚಿನ ಆತ್ಮೀಯತೆ ಅಥವಾ ಬಾಂಧವ್ಯ ಆ ಸಂದರ್ಭದಲ್ಲಿ ಬರಲಿಲ್ಲ. ಆಮೇಲೆ ಈ ಪರಿಚಯ ನಿಕಟ ಆಗ್ತಾ ಬರುವ ಹಾಗೆ ಅವರ ವ್ಯಕ್ತಿತ್ವ ಏನು ಅಂತ ನನಗೆ ಅರ್ಥ ಆಯಿತು. ಈಗ ಇತ್ತೀಚಿನ ಸಮಯದಲ್ಲಿ ಅವರ ಸಾಮರ್ಥ್ಯ ಏನು, ಸಮಾಜದ ಜನರೊಂದಿಗೆ ಅವರು ವ್ಯವಹರಿಸುವ ವಿಧಾನ ಏನು, ಅವರ ಸಂಬಂಧವನ್ನು, ಬಾಂಧವ್ಯವನ್ನು, ಗೆಳೆತನವನ್ನು, ಪರಿಚಯವನ್ನು ಯಾವ ರೀತಿ ಸಮಾಜದ ಉನ್ನತಿಗೋಸ್ಕರ ಈ ದೇವಸ್ಥಾನದ ಮೂಲಕ ಬಳಸಿಕೊಳ್ಳಲಿಕ್ಕೆ ಶಕ್ತರಾದರು ಅನ್ನೋದರ ಬಗ್ಗೆ ನನಗೆ ಪೂರ್ಣವಾಗಿ ಮನದಟ್ಟಾಗ್ತದೆ. ಇಂತಹ ಒಂದು ಭವ್ಯವಾದಂತಹ ಒಂದು ಮಂದಿರ ಈಗ ಶ್ರೀಕರ ವಸಂತರಾಯರು ಹೇಳಿದರು, ಕೇವಲ 3-4 ತಿಂಗಳಲ್ಲಿ ಬ್ರಹ್ಮಕಲಶಕ್ಕೆ ಸಿದ್ಧತೆ ಮಾಡುವಷ್ಟು ವೇಗದಲ್ಲಿ ನನಗೆ ಕೆಲಸ ಕಾರ್ಯಗಳು ಮಾಡಲು ಸಾಧ್ಯ ಆಯಿತು. ಒಂದು ನಮ್ಮ ಪ್ರಯತ್ನ, ಆಮೇಲೆ ಬರುವಂತಹ ಅನುಗ್ರಹ. ಪ್ರಯತ್ನ ಮಾಡಬೇಕಿದ್ರೆ ಇದೊಂದು ಶಕ್ತಿ ಬೇಕು, ಇದೊಂದು ಆಧಾರ ಸ್ತಂಭ ಬೇಕು. ಆ ಆಧಾರ ಸ್ತಂಭವಾಗಿ ನಿಂತವರು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಎಲ್ಲರ ಸಹಾಯವನ್ನು ಪಡೆದುಕೊಂಡು ಮಾಡಬೇಕಿದ್ರೆ ಅದು ಸಾಮಾನ್ಯ ವ್ಯಕ್ತಿಗಳಿಗೆ ಸಾಧ್ಯವಿಲ್ಲ. ಅದೊಂದು ಪ್ರತ್ಯೇಕ ವ್ಯಕ್ತಿತ್ವ ಬೇಕು, ಪ್ರತ್ಯೇಕ ಸಾಮರ್ಥ್ಯ ಬೇಕು. ಅಂಥ ಒಂದು ಸಾಮರ್ಥ್ಯಕ್ಕೆ, ಪ್ರತಿಭೆಗೆ, ಅದಕ್ಕಿಂತ ಹೆಚ್ಚಾಗಿ ಹೃದಯ ವಿಶಾಲತೆಗೆ ಒತ್ತುಕೊಟ್ಟಂತಹವರು ಶ್ರೀಧರಗೌಡ. ಅವರ ಪ್ರವೃತ್ತಿಯ ಬಗ್ಗೆ ಅವರು ತೋರಿಸಿದಂತಹ ಆ ಪ್ರಾಮಾಣಿಕವಾದಂತಹ ನಿಷ್ಠೆಯ ಬಗ್ಗೆ ನಾನು ನಿಮ್ಮ ಮುಂದೆ ಇರಬೇಕಾದಂಥ ಅಗತ್ಯ ಇಲ್ಲ. ಕಾರಣ ನೀವು ಎಲ್ಲರೂ ಕೂಡ ಅದನ್ನು ನೇರವಾಗಿ ಅನುಭವಿಸಿದವರು, ಕಂಡವರು. ಅವರು ನಮ್ಮ ಮಗಳಿ ಇವತ್ತಿಗೆ 14 ದಿವಸ ಶಾಸ್ತ್ರ ಪ್ರಕಾರ ಅವರೀಗ ಯಮಲೋಕದ ಹಾದಿಯಲ್ಲಿ ಪ್ರೇತಾತ್ಮ ಸಂಚರಿಸ್ತಾ ಇದೆ. 360 ದಿನಗಳ ಸಂಚಾರ. 13ನೇ ದಿನ ಈ ಸಂಚಾರ ಪ್ರಾರಂಭ ಆಗ್ತದೆ. ಅವರ ಪ್ರೇತಾತ್ಮ ಅಂದರೆ ಶರೀರವನ್ನು ಬಿಟ್ಟಿದೆ, ಅದಕ್ಕೆ ಮೋಕ್ಷ ಸಿಕ್ಕಿಲ್ಲ. ಆ ಸ್ಥಿತಿ ನಾವು ಪ್ರೇತಾತ್ಮ ಅಂತ 360 ದಿವಸಗಳ ತನಕ ಇದು ಪ್ರೇತಾತ್ಮ ಆಗಿರ್ತದೆ. ಆಮೇಲೆ ಆತ್ಮ ಸಂಚಾರ ಪ್ರಾರಂಭ ಮಾಡಿದೆ. 13ನೇ ದಿನ ಪೀಠಪಾಯಣ, 14ನೇ ದಿನ ಯಮಲೋಕದ ಸಂಚಾರ ನಿಜವಾಗಿ ಪ್ರಾರಂಭವಾಗುವ 14ನೇ ದಿನ 86,000 ಯೋಚನೆ, ಅಷ್ಟು ದೂರ ಯಮಲೋಕ ಇದೆ ಅಂತ ನಮ್ಮ ಶಾಸ್ತ್ರ. ಸಾಧಾರಣ ದಿವಸಕ್ಕೆ 240 ಯೋಜನ ಈ ಆತ್ಮ ಕ್ರಮಿಸ್ತದೆ, ಸಾಕ್ತದೆ. 240 ಯೋಜನ ಅಂದರೆ ಈಗ ಕಿಲೋಮೀಟರ್ ಲೆಕ್ಕದಲ್ಲಿ ಲೆಕ್ಕೆ ಬಹಳ ಸ್ಪಷ್ಟವಾದಂಥ ಲೆಕ್ಕಾಚಾರ ಇಲ್ಲ. ಸಾಮಾನ್ಯವಾಗಿ 7ರಿಂದ 14 ಕಿಲೋಮೀಟರ್ ಒಂದು ಸಾಮಾನ್ಯ ಅಂದಾಜು ಲೆಕ್ಕ ಇದೆ ಒಂದು ಯೋಜನ ಅಂದರೆ. ಅಂದರೆ 360ನೇ ದಿನ ಇದು ಯಮಲೋಕವನ್ನು ಸೇರ್ತದೆ ಈ ಆತ್ಮ. ಅಲ್ಲಿ ಯಮಧರ್ಮರಾಜನ ಆಸ್ಥಾನದಲ್ಲಿ ಬಾಕಿ 5 ದಿನ ಇದರ ವಿಚಾರಣೆ, ಆತ್ಮದ ವಿಚಾರಣೆ, ಒಳ್ಳೆಯದೆಷ್ಟು ಕೆಟ್ಟದೆಷ್ಟು. ಇದರ ಆಧಾರದ ಮೇಲೆ ಈ ಆತ್ಮ ಯಾವ ಗತಿಯನ್ನು ಹೊಂದಬೇಕು ಅಂತ ಯಮಧರ್ಮರಾಯ ತೀರ್ಮಾನ ಮಾಡ್ತಾನೆ.
ಅದೇ ನೋಡಿ ಅದಕ್ಕೆ ಒಂದು ಸಾಕ್ಷಿ ಇದ್ದಾನೆ, ಶ್ರವಣ ಅನ್ನುವಂಥ ಒಂದು ಸಾಕ್ಷಿ, ಬ್ರಹ್ಮನಾಡ. ಅದೇ ನಾವು 12ನೇ ದಿವಸ ಮಾಡುವಂಥ ಶ್ರವಣ ಸಮಾರಾಧನೆ ಅಂತ ಹೇಳ್ತಾರೆ, ಶಪಿಡಿ ಅಂತ ನಾವು ಹೇಳ್ತೇವೆ. ಶ್ರವಣ ಸಮಾರಾಧನೆ ಇನ್ನೊಂದು ಹೆಸರು. 10ಕ್ಕೆ ದಶಗಾತ್ರ ಇಡಿ ಅಂದರೆ ಈ ಸತ್ತವ ತೀರ್ಕೊಂಡವ 10ನೇ ದಿವಸ ಪುನಃ ಶರೀರವನ್ನು ಹೊಂದಿಕೊಂಡು ಬರ್ತಾನೆ ಅಂತ ನಮ್ಮ ನಂಬಿಕೆ. ಈ 1ರಿಂದ 10ನೇ ದಿವಸದವರೆಗೆ ನಾವು ಪಿಂಡ ಪ್ರದಾನ ಮಾಡ್ತೇವಲ್ಲ, ಈ ಪಿಂಡ ಪ್ರದಾನ ಮಾಡುವಂಥ ಸಂದರ್ಭದಲ್ಲಿ ಈ ಆತ್ಮ ಶರೀರ ಪ್ರಾಪ್ತಿ ಮಾಡ್ತಾ ಮಾಡ್ತಾ ತಲೆಯಿಂದ ಪ್ರಾರಂಭಿಸಿಕೊಂಡು ಕಾಲವಾಗಿ 10 ದಿವಸದಲ್ಲಿ ಪೂರ್ಣವಾದಂಥ ರೂಪ. ಆದರೆ ನಮ್ಮಷ್ಟು ದೊಡ್ಡವಾದ ಶರೀರ ಅಲ್ಲ, ಅದು ಹಸ್ತ ಮಾತ್ರೇಣ, ಒಂದು ಹಸ್ತದಷ್ಟು ದೊಡ್ಡ ಶರೀರವನ್ನು ಪ್ರಾಪ್ತಿ ಮಾಡ್ತದೆ ಅಂತ ನಮಗೆ ಶಾಸ್ತ್ರ ಹೇಳ್ತದೆ. 11 ಸದ್ಯೋಜಾತಿ, ಸದ್ಯೋಜಾತ ಅಂದರೆ 11ಕ್ಕೆ ಸದ್ಯದಲ್ಲಿ ಜಾತ ಬರ್ತದೆ, ಅಂದರೆ ನಿನ್ನೆ ಹುಟ್ಟಿದರು. ಆ ಶರೀರಕ್ಕೆ, ಆ ಆತ್ಮಕ್ಕೆ ಹಸಿವು ಬಾಯಾರಿಕೆ ಭಯಂಕರ ಬಾಯಿ ಇರ್ತದೆ. ಅದಕ್ಕೆ ನೋಡಿ ನಾವು 11ಕ್ಕೆ ತುಂಬ ವಿಜೃಂಭಣೆಯಿಂದ ಊಟ ತಿಂಡಿಗಳನ್ನು ಮಾಡಿ ಸಮರ್ಪಣೆ ಮಾಡುವಂಥದ್ದು. 12ಕ್ಕೆ ಶ್ರವಣ ಸಮಾರಾಧನೆ. ಈ ಶ್ರವಣನಿಗೆ ನಾವು ಸಮಾಧಾನ ಮಾಡಬೇಕು. ಈಗ ಯಮಲೋಕದಲ್ಲಿ ಒಂದು ಸಾಕ್ಷಿ ಹೇಳಬೇಕು, ಈ ಆತ್ಮಕ್ಕೆ ಸಲ್ಲಬೇಕಾದಂತಹ ಎಲ್ಲ ಕರ್ಮಗಳು ಕ್ರಿಯೆಗಳು ಸಂದಿವೆ. ಆದ ಕಾರಣ ಯಾಕೆ ಸತ್ಯ ಕೊಡಬಹುದು ಅಂತ ಯಮಧರ್ಮರಾಜನ ಹತ್ರ ಶ್ರವಣ ಸಾಕ್ಷಿ ಹೇಳಬೇಕು. ಇದರ ಆಧಾರದ ಮೇಲೆ ಆಮೇಲೆ ಚಿತ್ರಗುಪ್ತರ ಆಧಾರದ ಮೇಲೆ ಅವರ ಸಾಕ್ಷ್ಯಾಧಾರಗಳ ಮೇಲೆ ಯಮಧರ್ಮ ತೀರ್ಮಾನ ಮಾಡ್ತಾನೆ. ಇವರಿಗೆ ಮುಂದಿನ ಗತಿ ಸರಿಯಾದ ಕರ್ಮ. ನಾವು ನೋಡಿ ನಮ್ಮ ಜೀವನದಲ್ಲಿ ಮಾಡಬೇಕಾದಂತಹ ಕರ್ಮಗಳಲ್ಲಿ ಅತ್ಯಂತ ಪರಿಶುದ್ಧವಾದಂಥ ನಮ್ಮ ಹಿರಿಯರ ಕರ್ಮಗಳು. ನೀವು ಪೂಜೆ ಮಾಡಿ ಬಿಡಿ, ದೇವಸ್ಥಾನಕ್ಕೆ ಹೋಗಿ ಬಿಡಿ, ಅದು ದೊಡ್ಡ ವಿಷಯ ಅಲ್ಲ. ನಮ್ಮ ಹಿರಿಯರಿಗೆ ಸಲ್ಲಬೇಕಾದ್ದು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಸಂದರೆ ಮಾತ್ರ ನಮಗೆ ದೇವರ ಅನುಗ್ರಹ ಇರ್ತದೆ. ದೇವರು ಕೇಳ್ತಾನಂತೆ, ನಮಗೆ ಅನುಗ್ರಹ ಕೊಡಬೇಕಿದ್ರೆ ದೇವರು ಕೇಳ್ತಾನೆ. ಇವನ ಅಪ್ಪನಿಗೆ ಅಜ್ಜನಿಗೆ ಎಲ್ಲ ಸಲ್ಲಬೇಕಾದ ಸಂದಿದೋ ಕ್ರಮ ಪ್ರಕಾರ ಸಂದಿದೆ, ಅವರ ಹತ್ರ ವಿಚಾರಿಸಿ ನಿಮಗೆ ಸಿಗಬೇಕಾದ ಕೊಟ್ಟಿದ್ದಾರೆ ಅಂತ ಆದರೆ ಮಾತ್ರ ದೇವರ ಮೇಲೆ ಅನುಗ್ರಹ ಕೊಡ್ತಾರೆ ಎಂಬುದು ನಮಗೆ. ಇಲ್ಲಂದ್ರೆ ನಮಗೆ ಅನುಗ್ರಹ ಇಲ್ಲ. ನಾವು ಎಷ್ಟೇ ಪೂಜೆ ಮಾಡಿದ್ವಿ, ಎಷ್ಟೇ ಸತ್ಯನಾರಾಯಣ ಪೂಜೆ ಮಾಡಿದ್ವಿ, ಅಪ್ಪನಿಗೆ ಅಜ್ಜನಿಗೆ ಸಲ್ಲಬೇಕಾದ ಪಿತೃಗಳಿಗೆ ಸಲ್ಲಬೇಕಾದ ಸಂದರೆ ಮಾತ್ರ ನಮಗೆ ಅನುಗ್ರಹ ಸಿಗ್ತದೆ ಇಟ್ಕೊಂಡು ವಿಶ್ವಾಸ. ಅದೊಂದು ಕಾರ್ಯಕ್ರಮಗಳೆಲ್ಲ ಬಹಳ ಚೊಕ್ಕವಾಗಿ ಚಂದವಾಗಿ ನಡೆದಿದೆ. ಶ್ರೀಯುತ ಆತ್ಮಕ್ಕೆ ಮೋಕ್ಷ ಸಿಗಬೇಕಾದ್ದು ಅತ್ಯಂತ ಅನಿವಾರ್ಯವಾದಂಥ ವಿಷಯ. ಮೋಕ್ಷಗಳಲ್ಲಿ 5 ವಿಧದ ಮೋಕ್ಷಗಳು ಇರ್ತಾರೆ. 5 ವಿಧದ ಮೋಕ್ಷ ಒಂದಕ್ಕಿಂತ ಒಂದು ಬೇರೆ. ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಸಾಸ್ತಿ, ಸಾಯುಜ್ಯ. ಸಾಯುಜ್ಯದ ಅತ್ಯಂತ ಶ್ರೇಷ್ಠವಾದ ಕೈವಲ್ಯ, ನಾವು ಭಗವಂತನೊಂದಿಗೆ ಲೀನವಾಗುವಂಥ ಅದು ಸಾಯುಜ್ಯ. ಸಾಲೋಕ್ಯ ಅಂದರೆ ದೇವರ ಲೋಕದಲ್ಲಿ ನಾವು ಇರುವಂಥದ್ದು, ನಕ್ಷತ್ರಗಳ ರೂಪದಲ್ಲಿ, ಗ್ರಹಗಳ ರೂಪದಲ್ಲಿ ಇರುವಂಥದ್ದು. ಸಾಮೀಪ್ಯ ಅಂದರೆ ದೇವರ ಸಮೀಪದಲ್ಲಿ ಅವನ ಸಹಾಯಕರಾಗಿರುವಂಥದ್ದು. ಸಾರೂಪ್ಯ ಅಂದರೆ ದೇವರ ಹಾಗೆ ನಾನು ಕೈಗಳನ್ನು ಹೊಂದಿಕೊಂಡಿರುವಂಥದ್ದು. ಸಾರಸ್ತಿ ಅಂದರೆ ದೇವರ ಅಂತೆ ಇರುವಂಥದ್ದು. ಸಾಯುಜ್ಯ ದೇವರೊಂದಿಗೆ ಲೀನವಾಗುವಂಥದ್ದು. ಕೈವಲ್ಯ ಅಂತ ಕೈವಲ್ಯ ಅತ್ಯಂತ ಪರಮ ಶ್ರೇಷ್ಠವಾದಂತಹ ಮೋಕ್ಷ. ಅದುವೇ ಲಭಿಸಿ ಶ್ರೀಕರಣಕ್ಕೆ ಅಂತ ನಮ್ಮದೆಲ್ಲ ಪ್ರಾರ್ಥನೆ. ಸಲ್ಲಬೇಕಾದದ್ದೆಲ್ಲ ಸಂದಿದೆ. ಇನ್ನು 360 ದಿವಸಗಳ ನಂತರ ಪುನಃ ಕಾರ್ಯಕ್ರಮ ಇದೆ. ನಿಜವಾಗಿ ಈ ಸಪಿಂಡೀಕರಣ ಅಂತ ಒಂದು ಕಾರ್ಯಕ್ರಮ ಉಂಟಲ್ಲ, ಈ ಸಪಿಂಡೀಕರಣ ನಾವು ವರ್ಷಾಂತಿಗಳಲ್ಲಿ ಮಾಡುವಂಥ ಕ್ರಮ. ಹಿಂದಿನ ಕಾಲದಲ್ಲಿ ಈಗ ಅದನ್ನು ಬಟ್ಟಿಳಿಸಿ ಬೊಜ್ಜದ ಒಟ್ಟಿಗೆ ಬಂದಿದೆ.
ಸಫಲೀಕರಣ ಅಂತ ಹೇಳ್ತಾರೆ. ಯಾಕೆಂದರೆ ಈಗ ನಿಮಗೆ ಪ್ರಾಯೋಗಿಕವಾಗಿ ನಮಗೆ ಸಾಧ್ಯ ಇಲ್ಲ. 1 ವರ್ಷ ಕರ್ತೂರಿಗೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮನೆಯೊಳಗೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆಶಂಶ ಹೋಗುವುದಿಲ್ಲ. 1 ವರ್ಷ ಈ ಸಫಲೀಕರಣ ಆಗುವವರೆ ಅದರ ಸೌಕರ್ಯಕ್ಕೆ ನಾವು ಒಟ್ಟಿಗೆ ಮಾಡಿದ್ದೇವೆ. ಸಫಲೀಕರಣ ಅಂತ ಹೇಳಿದ್ರೆ ಪಿತೃಗಳ ಒಟ್ಟಿಗೆ ಇವನ ಆತ್ಮವನ್ನು ತೀರ್ಕೊಂಡವನ ಆತ್ಮವನ್ನು ಸೇರಿಸುವಂಥದ್ದು. ಅದು 360 ದಿವಸಗಳ ನಂತರ ಮಾಡಬೇಕಾಗುತ್ತೆ. ಅದರ ಬಗ್ಗೆ ನಾನು ಹೆಚ್ಚು ಈಗ ಮಾತಾಡುವುದಿಲ್ಲ. ಮಾತಾಡುವ ಸಂದರ್ಭವನ್ನು ಬಹಳ ಅರ್ಥವತ್ತಾದ ಆಳವಾದಂಥ ವಿಷಯವಿತ್ತು. ನಾನಿವತ್ತು ಸಾಮಾನ್ಯವಾಗಿ ಶವದಹನ ಮಾಡುವಂಥದ್ದು ಯಾವಾಗ ಅಂತ ಹೇಳಿಕ್ಕಾಗುತ್ತೆ. ಯಾಕಂದರೆ ನಮಗೆ ಬಾಡಿ ಸುತ್ತದೇ 2-3 ದಿವಸ ಕಳೆದಾಗಿದೆ. ವೆಂಟಿಲೇಟರ್ ಬಾಡಿ ರಿಲೀಸ್ ಆಗೋದು. ನಮ್ಮ ಶಾಸ್ತ್ರ ಪ್ರಕಾರ ಸಾಯುವಂಥ ಸಂದರ್ಭದಲ್ಲಿ ಇನ್ನೇನೋ ಈಗ ಸಾಯುತ್ತಾನೆ ಅಂತ ಆಗುವಾಗಲೇ ಮಂಡಲ ಹಾಕಿ ದರ್ಬೆ ಮೇಲೆ ಮಲಗಿಸಬೇಕು ಶಾಸ್ತ್ರ ಹೇಳುತ್ತದೆ. ಗೃಹಸ್ಥಸ್ಯ ಮರಣ ಸಂಶಯ, ಮರಣದ ಸಂಶಯ ಬರುವಾಗಲೇ ದರ್ಬೆ ಮೇಲೆ ಮಲಗಿಸಬೇಕು. ದಕ್ಷಿಣಕ್ಕೆ ತಲೆ ಹಾಕಿ ಅಲ್ಲಿ ಕರ್ಮಸೂತ್ರ ಹೇಳಬೇಕು. ಮಗ ಕರ್ತೃ ಇವನ ಕಿವಿಯಲ್ಲಿ, ಸಾಯುವವನ ಕಿವಿಯಲ್ಲಿ ಅವನ ಕೈಯಿಂದಲೇ ರಸದಾನ ಮಾಡಿಸಬೇಕು ಅಂತ ಶಾಸ್ತ್ರ. ಇವನ ಕೈಯಲ್ಲಿ ನೀಡಿಕೊಡ್ಬೇಕು, ಅಲ್ಲಿ ಸಾಯುವವನ ಕೈಯಲ್ಲಿ. ಈ ಥರ ಸುಮಾರು ಇದು ಉಂಟು. ಅದು ನನಗೆ ಬಹಳ ಆಚರಣೆ ಮಾಡೋದು ಸ್ವಲ್ಪ ಕಷ್ಟ. ಆದರೂ ಕೂಡ ನಮ್ಮ ಶಾಸ್ತ್ರ ಎಷ್ಟು ಆಳವಾಗಿ ಇದರ ಬಗ್ಗೆ ಹೇಳಿದೆ ಅನ್ನೋದರ ಬಗ್ಗೆ ನಾನು ಸಣ್ಣ ಸೂಚನೆ ಕೊಟ್ಟಿದ್ದೆ. ಇನ್ನು ಸುಮಾರು ವಿಷಯಗಳು ಉಂಟು. ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳೋದಿಲ್ಲ. ಶ್ರೀಧರನಿಗೆ ಪ್ರಮಾಣಗಳು ನಮ್ಮ ಆಪ್ತರು ಎಲ್ಲ ವಿಷಯದಲ್ಲೂ ಕೂಡ ಒಂದು ಕೆಲಸವನ್ನು ಹಿಡಿದಿದ್ದಾರೆ. ಅದು ಮುಗಿಯುವ ತನಕ ಬಿಡುವುದಿಲ್ಲ, ಅದನ್ನು ಸಾಧಿಸಿಯೇ ಸಿಗ್ತಾರೆ. ಯಾವ ರೀತಿ ಯಾವುದು ಅನ್ನುವಂಥ ಒಂದು ದೃಢ ನಿಶ್ಚಯ ಇರುವಂತಹ ಒಂದು ವ್ಯಕ್ತಿ. ಅವರ ಅಕಾಲಿಕ ನಿಧನ, ದೇಹತ್ಯಾಗ ನಮ್ಮೆಲ್ಲರನ್ನು ಕೂಡ ಬಹಳ ಸಂಕಟಕ್ಕೀಡು ಮಾಡಿದೆ. ಅವರ ಕುಟುಂಬಕ್ಕೆ, ಅವರ ಬಂಧುಗಳಿಗೆ, ಅವರ ಹಿತೈಷಿಗಳಿಗೆ, ನೆಂಟರಿಗೆ, ಎಲ್ಲರಿಗೂ ಕೂಡ ಈ ದುಃಖವನ್ನು ಮೀರಿ ನಿಲ್ಲುವಂತಹ ಶಕ್ತಿ, ಮಾನಸಿಕವಾದಂತಹ ಆ ಶಕ್ತಿ ಭಗವಂತನ ಕೊಡಿ. ಅವರ ಆತ್ಮಕ ಸದ್ಗತಿ ನಡೆಸಿ ಅಂತ ಮಾತನಾಡಿದ ಸಂದರ್ಭದಲ್ಲಿ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಈಸನ್ನು ಅದೇ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ನನಗೆ ಸಾಂದರ್ಭಿಕವಾಗಿ ಅದು ನೆನಪಾಗಲಿಲ್ಲ. ಇಲ್ಲಿನ ದೈವ ಮಾತನಾಡುವಂತಹ ಶ್ರೀ ರಾಮನವರು ಕೂಡ ಅಕಾಲಿಕವಾಗಿ ನಮ್ಮನ್ನು ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ. ನನಗೆ ಶ್ರೀರಾಮವರ ಹೆಚ್ಚಿನ ಪರಿಶೀಲ ಆದರೂ ಕೂಡ ಈ ದೇವಸ್ಥಾನಕ್ಕೂ ಈ ಪ್ರದೇಶಕ್ಕೂ ಸಂಬಂಧಪಟ್ಟಂಥವು ಇಲ್ಲಿನ ದೈವ ನರ್ತಕರು, ಈ ಊರಿನ ಎಲ್ಲರಿಗೂ ಅಶೇಷು ಪ್ರೀತಿ ಪಾತ್ರರಾದಂಥ ವ್ಯಕ್ತಿ. ಅವರು ಕೂಡ ನಮ್ಮ ಮನೆಯಲ್ಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಸದ್ಗತಿ ಲಭಿಸಿ ಭಗವಂತ ಅವರ ಕುಟುಂಬಕ್ಕೆ ಅನುಗ್ರಹ ಕೊಡಲಿ ಮಾತ್ರ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಕಾರ್ಯಕ್ರಮದ ಬಗ್ಗೆ, ಅದರ ಪ್ರಾಮುಖ್ಯ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುತ್ತಾ ನುಡಿದವರ ಸಲ್ಲಿಸಿದ್ದಾರೆ ಶ್ರೀಕಾರ ಗೋಪಾಲಕೃಷ್ಣರವರು. ಅವರಿಗೆ ಅನಂತರಗಳು. ಮುಂದೆ ಸಭೆಯಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ವೆಂಕಟೇಶ್ವರ ಅಭಿಮಾನಿಗಳು ವೇದಿಕೆಗೆ ಬಂದು 1-2 ನಿಮಿಷಗಳ ಕಾಲವನ್ನು ಸಲ್ಲಿಸುವುದು ಅಂತ ಕೇಳಿಕೊಳ್ತಾರೆ. ಶ್ರೀ ಗುರುಗಳನ್ನು ಸಪರಿವಾರ ಶಂಕರನಾರಾಯಣ ಸ್ವಾಮಿ ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರು ಹಾಗೂ ಸಭೆಯಲ್ಲಿ ಆಸೀನರಾದ ಎಲ್ಲ ಬಂಧುಗಳೇ, ಎಲ್ಲರಿಗೂ ವಂದನೆಗಳು. ಭಾಷಣ ಮಾಡಿ ಅಭ್ಯಾಸ ಇಲ್ಲ, ಆದರೂ
ಗುರೂಜಿಯವರು ಎರಡು ಮಾತುಗಳು ನಿಮಗೆ ಒತ್ತಾಯ ಮಾಡ್ಬೋದು. ಹಾಗೆ ಎರಡು ಮಾತು. ನಾವು ಚಿಕ್ಕಂದಿನಿಂದಲೂ ಅತ್ಯಂತ ಪರಿಚಯದ ಒಬ್ಬರು ವ್ಯಕ್ತಿ ನಮ್ಮ ನಗರದ ವೆಂಕಟೇಶ್ವರ. ಚಿಕ್ಕದಾಗಿರುವಾಗಲೇ ಅವರು ನಮ್ಮನ್ನು ಈ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಗಳಿಗೂ ನಮ್ಮನ್ನು ಬಳಸಿಕೊಂಡಿದ್ದರು. ಹಾಗೆಯೇ ನಾವು ಎಷ್ಟೋ ಬಾರಿ ಸ್ವಲ್ಪ ಪ್ರಾಯ ಬಂದ ಮೇಲೆ ಎಷ್ಟೋ ಬಾರಿ ಚರ್ಚೆಗಳನ್ನು ಮಾಡಿರ್ಬೋದು. ಆದರೂ ಅಂಥದ್ದನ್ನು ಒಂದನ್ನು ಅವರ ಮನಸ್ಸಲ್ಲಿ ಇಟ್ಟುಕೊಳ್ಳದಿರುವಂತಹ ಒಬ್ಬ ನಿಷ್ಕಳಂಕ ವ್ಯಕ್ತಿ ಅಂತ ನನ್ನ ಮನಸ್ಸಿಗೆ ಕಾಣ್ತದೆ. ಹಾಗೆ ಇಂದು ನಾವಿಂದು ಈ ಕುಟ್ಟಿಗಾನ ಮಠ ಇಷ್ಟು ಭವ್ಯವಾಗಿ ಎದ್ದು ನಿಲ್ಲುವುದಕ್ಕೆ ಪ್ರಧಾನ ಕಾರಣವೇ ಅವರನ್ನು ಹೇಳಿದರೆ ತಪ್ಪಾಗಿತ್ತು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಒಂದು ಹಂತದಲ್ಲಿ ನಾವ್ಯಾರು ಈ ಕ್ಷೇತ್ರದ ಸಂದರ್ಶನ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಯಾವುದೇ ಇರ್ಬೋದು, ಯಾವುದೊಂದು ಕೆಟ್ಟಗಳಲ್ಲಿ ಅದೆಲ್ಲ ಇರಲಾಯಿತು. ಹಾಗೆ ಅದನ್ನು ಸರಿಪಡಿಸಬೇಕಾಗಿ ಶ್ರೀಯುತ ವೆಂಕಟೇಶ್ವರ ಭಟ್ರು ಶ್ರಮಿಸಿದ್ದಕ್ಕೆ ನಾವು ಅದನ್ನು ಬೆಲೆ ಕಟ್ಟಲಾಗಿತ್ತು. ಅಷ್ಟು ಶ್ರಮವನ್ನು ಅವರು ವಹಿಸಿದ್ದಾರೆ. ಇಂದು ಅವರು ಈಗ ನಾವು ಈಗ ನಮ್ಮ ಚಾಮರಾಜರು ಕುಂಟಿಗಾನ ಅವರು ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಗಳಾಗಿದ್ದರು, ಶ್ರೀನಿವಾಸ ಅವರು ಅಧ್ಯಕ್ಷರಾಗಿದ್ದರು, ವಸಂತದೇವರು ಗೌರವ ಅಧ್ಯಕ್ಷರಾಗಿದ್ದರು. ನಮ್ಮ ಈ ಹಿರಿಯರೆಲ್ಲ ಇದರಲ್ಲಿ ಅಷ್ಟು ಪ್ರಮುಖವಾದ ಹುದ್ದೆಗಳಲ್ಲಿ ಇದ್ದರು. ವೆಂಕಟೇಶ್ವರ ಭಟ್ರು ಅವರೆಲ್ಲರನ್ನು ಸೇರಿಸಿಕೊಂಡು ಒಟ್ಟಿಗೆ ಎಲ್ಲ ಈ ಸಮಸ್ತ ಜನತೆ ಸೇರಬೇಕು ಅನ್ನೋ ಒಂದು ಅವಿರತ ಶ್ರಮದಿಂದ ಇಂದು ನಾವು ಇದನ್ನು ಸೇರುವಾಗ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಅಂತ ನನ್ನ ಮನಸ್ಸು ಹೇಳ್ತೇನೆ. ಅಂತಹ ಒಂದು ಹಾಗೆ ಸರ್ಕಾರಿ ಜೀವನದಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಕಾಸರಗೋಡು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಉದ್ಯೋಗಿಯಾಗಿದ್ದರು. ಅಲ್ಲಿಯೂ ಅವರು ಅವರ ಕೆಲಸವನ್ನು ನಿರ್ವಹಿಸಿ ನಿವೃತ್ತ ಜೀವನವನ್ನು ಸಾಗಿಸಿದರು. ನಮ್ಮನ್ನು ಅಕಾಲಿಕವಾಗಿ ಆಗಲಿಲ್ಲ. ಅದರ ಹಿಂದಿನ ದಿನ ಅವರ ಮೊಮ್ಮಗಳನ್ನು ಉಪನಯನ ಇರ್ತೀವಿ. ಅವರ ಒತ್ತಾಯದ ಮೇಲೆ ಮಠದ ಮನೆಯವರು ಬಹುಶಃ ಅವರ ಮಕ್ಕಳು ಇಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಮ್ಮ ದೇವಸ್ಥಾನದಲ್ಲೇ ಆಗಬೇಕು ಹೇಳುವ ಒಂದು ಅವರ ತುಡಿತ ನಿಜವಾಗಿಯೂ ಎಲ್ಲರಿಗೂ ಅಂತರಣೀಯ. ಪರಮಾತ್ಮ ಅವರ ಆತ್ಮಕ್ಕೆ ಸಾಹಿತ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರ ನಾವು ವೆಂಕಟರಮಣ ಅಂತ ಅವರ ಹೆಸರು ವೆಂಕಟೇಶ್ವರ. ನಮಗೆ ಮೊದಲೆಲ್ಲ ಗ್ರ್ಯಾಜುಯೇಷನ್ ಆಗಿ ಅಥವಾ ಏನಾದರೂ ಕೆಲಸಕ್ಕೆ ಹೋಗಬೇಕಾದ್ರೆ ಎಜುಕೇಷನ್ ಬಂದಿತ್ತು. ಆಗ ಇದೆಲ್ಲ ಜೊತೆಗೆ ಯಾರಿಲ್ಲ. ಹೈಸ್ಕೂಲ್ ಹೆಡ್ ಮಾಸ್ಟರ್ ಆದ ಜೊತೆಗರು. ಆಗ ನಾವು ಏನು ಸರ್ಟಿಫಿಕೇಟ್ ಇದ್ದು ಇವರಲ್ಲಿ ಕೊಡಿಸಿದ್ದು ಅವರು ಡಾಕ್ಟರ್ ದಾಕ್ಷಿಣಿ ಇವಾಗ ನಾವು ಹೋಗಲಿಕ್ಕೆ ಇಲ್ಲ. ಅಂಥ ಒಂದು ಸಜ್ಜನ ಸಹಾಯ, ಇನ್ನೊಬ್ಬರಿಗೆ ಏನು ಬೇಕಾದ ಸಹಾಯ, ಏನು ಅಪೇಕ್ಷೆಯನ್ನು ಮಾಡುವಂಥ ಒಂದು ಜನ. ಕೆಲಸಕ್ಕೆ ಹೋಗುವಾಗ ದೊಡ್ಡ ಮಟ್ಟದಲ್ಲಿ ಮನೆಯಲ್ಲಿ ವಾಹನ ಹೋಗುವುದಿಲ್ಲ. ಇವತ್ತು ವಾರದಲ್ಲಿ ಕೂತುಗಳಿಗೆ ನಾವು ಹೇಳಬಹುದು. ಯಾಕೆ ಅವರಿಗೆ ನಡೆಯಲಿಕ್ಕಾಗೋದು. ಮೇಲೆ ಹತ್ಕೊಂಡು ಬರುವ ಕಷ್ಟ ಆಗ್ತದೆ ಕಾಲಿಗೆ. ಆದರೂ ಇತರ ಧರ್ಮವನ್ನು ನಮಗೆ ಅಂತ ವ್ಯಕ್ತಿಗೆ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ ವೆಂಕಟೇಶ್ವರ ಭಟ್ಟರಿದ್ದಾರೆ ಒಂದೆರಡು ಮಾತುಗಳನ್ನು ಒಬ್ಬ ಸಹೃದಯಿ, ಅತ್ಯಂತ ಸರಳ, ನಿಗರು, ಸಜ್ಜನ, ಉದ್ಯೋಗಸ್ಥನಾಗಿ ಕಾಸರಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ 3 ದಶಕಗಳ ಕಾಲ ದುಡಿದವರು.
ನಿಮಗೆ ಹೀಗೆ ಅವರು ಮಾಡಿಕೊಡ್ತಾರೆ. ಆಸ್ಪತ್ರೆ ಒಳಗಿರ್ಬೋದು ಅಥವಾ ಆಸ್ಪತ್ರೆ ಹೊರಗಿರ್ಬೋದು ಸುಲಭವಾಗಿ ಅವರ ಸಹಕಾರವನ್ನು ಪಡೆದು ಆಪರೇಷನ್ ಮಾಡಿರುವಂತಹ ಎಲ್ಲ ಸೌಕರ್ಯಗಳನ್ನು ಪಡೆದುಕೊಂಡವರು ನಮ್ಮ ಊರಿನ. ಇನ್ನು ದೇವಸ್ಥಾನದ ವಿಚಾರಕ್ಕೆ ಬಂದರೆ ನಾವು ತಿಳಿದಿಲ್ಲ ಇಲ್ಲಿ ಆಗುವ ಎಲ್ಲ ಕಾರ್ಯಗಳಿಗೆ ಅವರನ್ನು ಇವರನ್ನು ಸಂಪರ್ಕಿಸಿ ಅವರನ್ನು ಕಾಡಿ ಬೇಡಿ ಅದರ ಯಾವ ನಾಚಿಕೆ ಮರ್ಯಾದೆಗೆ ಪ್ರೆಸ್ಟೀಜಿನ ವಿಚಾರಗಳನ್ನು ಇಟ್ಟುಕೊಳ್ಳದೆ ನಿಮ್ಮಿಂದ ಇಂತಾಗಲು ಸಾಧ್ಯ. ನೀವು ಒಂದು ಸಹಾಯ ಮಾಡಬೇಕು, ನೀವು ಧನ್ಯವಾದಕ್ಕೆ ಒಂದಿಷ್ಟು ಕೊಡಬೇಕು. ನೀವು ಇವತ್ತು ಜಾತ್ರೆ ಬೆಳ್ಳಿ ಉತ್ಸವ ಬೆಳ್ಳಿಗೆ ಒಂದು ಸಣ್ಣ ಸಹಾಯ ನೀವು ಮಾಡಬೇಕು. ಬಹುಶಃ ಬೇರೆ ಯಾರಾದ್ರೂ ಹಾಗೆ ಕೇಳಿದ್ದೀವಿ, ಆದರೆ ಇದು ನಮ್ಮದೊಂದು ಒಂದು ಸ್ಟ್ರೀಟ್ ಮಾಡೋರು ಎಲ್ಲರ ಹತ್ರ ಕೇಳ್ತಾರೆ. ದೇವಸ್ಥಾನ ಒಳ್ಳೆಯದಾಗಬೇಕು, ಎಲ್ಲರೂ ಬರಬೇಕು, ಕಾರ್ಯಕ್ರಮ ನಡೀಬೇಕು, ಊರ ಪರಮೂರಿನವರಿಗೆ ಅವರಿಗೆ ಸನ್ಮಾನ ಮಾಡಬೇಕು. ಮುಂದೆ ಕೂಡ ಕಳೆದ ಯಾರಾದರೂ ಕರೆಸಿ ಹೋಗಿ ಜನರಿಗೆ ಕೈ ದೇವರ ಸನ್ನಿಧಿಯಲ್ಲಿ ಅವರಿಗೆ ಒಂದು ಸನ್ಮಾನ, ಒಂದು ಶಾಲೆ ಕೊಡೋದು, ಒಂದು ಮೊಮೆಂಟ್ ಕೊಡೋದು, ಒಂದು ಉತ್ತಮ ಹೃದಯದ ಕೆಲಸವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಬಹುಶಃ ಬ್ರಹ್ಮಕಲಶದಲ್ಲಿ ತುಂಬ ಸಣ್ಣ ರೀತಿಯಾಗಿರುವಾಗ ಬ್ಯಾಕ್ ಬೋನ್ ಬಹುಶಃ ಅವರಿರಬೇಕು. ಆಚೀಚ ಮುಖ ಇದ್ದವರನ್ನ ಏಕಮುಖ ಮಾಡಿ ಗುರುಗಳನ್ನು ಇಲ್ಲಿಗೆ ಬರುವ ಹಾಗೆ ಮಾಡಿ ಒಂದು ಅನಿರೀಕ್ಷಿತ ರೀತಿಯಲ್ಲಿ ಬಹುಶಃ ಯಾವ ಹಾಗೆ ಕಲ್ಪಿಸಿ ಬ್ರಹ್ಮಕಲಶ ಆಗ್ತದೆ. ಗುರುಗಳು ಬಂದು ಆ ಬ್ರಹ್ಮಕಲಶ ಆಗಿ ಅಂತ ಹೇಳಿ ಬ್ರಹ್ಮಕಲಶ ಆದ್ಯಗಳಲ್ಲಿ ನಡೆದಿರಬೇಕು. ಅಂದರೆ ಆ ಸಂಕಲ್ಪ ಬಹಳ ದೊಡ್ಡದು. ದೇವರವರಿಗೆ ಆ ಚೈತನ್ಯವನ್ನು ಕೊಟ್ಟಿದ್ದಾರೆ. ಆದರೆ ಅಷ್ಟೇ ಅನಿರೀಕ್ಷಿತವಾಗಿ ಅವರು ನಮ್ಮ ಜೊತೆಗೆ ಇರಬೇಕಾಗಿದೆ. ಅವರ ಹೆಸರು ಶಾಶ್ವತವಾಗಿರಲಿ, ನಮ್ಮೆಲ್ಲರ ಮನದಲ್ಲಿರಲಿ. ಅವರಿಗೆ ಅವರ ಕುಟುಂಬಕ್ಕೆ ಆ ಅಗಲಿಕೆಯ ನೋವನ್ನು ಸಹಿಸುವಂತಹ ಶಕ್ತಿ ಪರಮಾತ್ಮ ಕೊಡಲಿ ಅಂತ ಬೇಡುವಂತ ನನ್ನ ಅವರಿಗೆ ನುಡಿನಮನವನ್ನು ಸಲ್ಲಿಸ್ತೇನೆ. ಅವರ ಜೊತೆಗೆ ಇನ್ನೊಬ್ಬರು ಭೂತ ನೃತ್ಯ ಕಲಾವಿದರು, ಅವರು ಕೂಡ ಹಾಗೆ ರಾಮ ದೊಡ್ಡ ಶಾಲೆಗೆ ಹೋದವರು, ಆದರೆ ದೇವರ ಚಕ್ರದಲ್ಲಿ ನಿಶ್ಚಯ ತನ್ನಿಂದಾಗುವಂತಹ ಚಕ್ರೆಯನ್ನು ವ್ಯವಸ್ಥಿತವಾಗಿ ಗೊತ್ತಿರುವ ರೀತಿಯಲ್ಲಿ ಇತರರಿಗೆ ತೊಂದರೆ ಇಲ್ಲದೆ ಚೆನ್ನಾಗಿ ಮಾಡಿಕೊಂಡಿದ್ದಾರೆ, ನಿರ್ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಅಸೌಖ್ಯ ಬಂದು ಸ್ವಲ್ಪ ಕಾಲ ಆಯಿತು ಅಂತ ಕೇಳಿದರು. ದೇವರ ಪಾದವನ್ನು ಸೇರಿದ್ದಾರೆ. ಅವರ ಕುಟುಂಬಕ್ಕೂ ಅವರ ಅಗಲಿಕೆಯ ನೋವನ್ನು ಸಹಿಸುವಂತಹ ಶಕ್ತಿ ಪರಮಾತ್ಮ ಕೊಡಲಿ ಅಂತ ಕೇಳಿಕೊಳ್ತೇನೆ. ವಂದನೆ. ಪಂಚಾಯತ್ ವೈಸ್ ಪ್ರೆಸಿಡೆಂಟ್ ಅವರು ಅವರ ಬಗ್ಗೆ ನಾನು ಹೇಳೋದಿಲ್ಲ. ವೆಂಕಟೇಶ್ವರ ಭಟ್ಟ ಅವರ ಸಂಬಂಧ ನಮಗೆಲ್ಲ ಗೊತ್ತಿರೋದಂತೆ. ಅವರು ಒಂದೆರಡು ನಿಮಿಷ ಇಲ್ಲಿ ಮಾತಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಆ ಮಾತುಗಳ ಒಟ್ಟಿಗೆ ಅವರು ಗೌರವ ಸಲ್ಲಿಸುವ ಆ ಒಂದು ಕ್ರಮ, ಯಾಕೆಂದರೆ ನಮ್ಮಲ್ಲಿ ಹಾಗಲ್ಲ ಅವರು ವೆಂಕಟೇಶ್ವರ ಭಟ್ಟಿಗೆ ಅವರ ಮಾತುಗಳನ್ನು ನಾವಿಗೆ ಕೇಳೋಣ. ಸ್ಥಳ ಸಾಹಿತ್ಯ ಶಂಕರನಾರಾಯಣ ಸ್ವಾಮಿ ಹಾಗೂ ಅನ್ನಪೂರ್ಣೇಶ್ವರಿ ಅವರ ಪಾದಾರಗಳಿಗೆ ವಂದಿಸಿಕೊಳ್ಳುತ್ತಾ ಇವತ್ತು ಅಪ್ಪನ ನುಡಿ ನಮನ ಕಾರ್ಯಕ್ರಮಕ್ಕೆ ಆರಂಭಿಸಿದ ಅಪ್ಪನ ಆತ್ಮೀಯರಾದ ವಿಡಿಗೊಳವ ಅವರೇ ಹಾಗೂ ಗೋಪಾಲಕೃಷ್ಣ ಭಟ್ಟಾರೆ ಹಾಗೂ ನನ್ನ ದೊಡ್ಡಪ್ಪ ಶ್ರೀಯುತ ಅವರ ಹಾಗೂ ಇಲ್ಲಿ ಬಂದು ಸೇರಿದ ಎಲ್ಲ ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ.
ಅಪ್ಪ ನಮ್ಮನ್ನ ಗಡಿಮಟ್ಟಿಗೆ 15 ದಿನಗಳಾಯಿತು. ಈಗಲೂ ಕೂಡ ಅಪ್ಪ ನನ್ನೊಂದಿಗೆ ಇದ್ದಾರೆ, ನಮ್ಮ ಜೊತೆ ಇನ್ನೇನೋ ಇದ್ದಾರೆ ಅನ್ನುವಂತಹ ಒಂದು ಭಾಸ ನಮ್ಮಲ್ಲಿ ಆಗ್ತಾ ಇದೆ. ಚಿಕ್ಕಂದಿನಿಂದಲೇ ಅಪ್ಪ ಯಾವುದೇ ವಿಚಾರಗಳಲ್ಲಿ ನಮಗೆ ಬೈದವರಲ್ಲ, ಎಲ್ಲದಕ್ಕೂ ಸಹಕಾರವನ್ನು ನೀಡ್ತಾ ಇದ್ರು. ಕುಂಟಿಗಾನ ಅಂದ್ರೆ ಅಪ್ಪನಿಗೆ ಉಸಿರು. ಯಾವುದೇ ವಿಚಾರ ಇಲ್ಲದಕ್ಕೆ ಕುಂಟಿಗಾನ ಸೇರಿಸಿಕೊಂಡೇ ಮಾತಾಡ್ತಿದ್ರು. ಕುಂಟಿಗಾನ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು, ಅದು ನಮ್ಮಿಂದ ಸಾಧ್ಯ ಇದೆ, ನಾವೆಲ್ಲರೂ ಕೂಡ ಪರಿಶ್ರಮ ಪಟ್ಟರೆ ಖಂಡಿತವಾಗಿಯೂ ಜೀರ್ಣೋದ್ಧಾರ ಕಾರ್ಯ ನಡೀತದೆ. ಅದಕ್ಕೆ ಆರೋಗ್ಯ ಹೇಗೆ ಇರಲಿ, ಅಪ್ಪನಿಗೆ ಅಂದ್ರೆ ಕಾಲು ಅಷ್ಟು ಹುಷಾರಿರಲಿಲ್ಲ, ಆದರೂ ಕೂಡ ಕುಂಟಿಗಾನ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅವೇಗವಾಗಿ ಪರಿಶ್ರಮ ನಡೆಸಿದ್ರು. ಎಲ್ಲರನ್ನು ಜೊತೆಗೂಡಿಸಿ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಆಗಾಗ ಹಮ್ಮಿಕೊಳ್ತಾ ಇದ್ರು. ಪ್ರತಿಯೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವಾಗ ನನ್ನ ಹತ್ರ ಹೇಳ್ತಾ ಇದ್ರು, ನಾವಿಲ್ಲಿ ಭಜನಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಹೇಗೆ ನಡೆಸಬಹುದು ಅಥವಾ ಆ ರೀತಿಯಾಗಿ ಮಾಡುವ, ನಾನು ಅವರಿಗೆ ಕರೆದಿದ್ದೇನೆ, ಇವರಿಗೆ ಕರೆದಿದ್ದೇನೆ, ಹಾಗೆ ಮಾಡುವ, ಹೀಗೆ ಮಾಡುವಂತಹ ಒಂದಷ್ಟು ಮಾಹಿತಿಗಳನ್ನು ನನ್ನ ಹತ್ರ ಕೂಡ ಹೇಳ್ತಾ ಇದ್ರು. ಆಗಾಗ ಇಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ರು. ದೇವಸ್ಥಾನದ ಉನ್ನತಿಗೋಸ್ಕರ ಉತ್ತಮ ರೀತಿಯಾದಂತಹ ಕಾರ್ಯಗಳನ್ನು ನಡೆಸಬೇಕು ಅಂತಹ ಬಹಳಷ್ಟು ಕನಸನ್ನ ಕಟ್ಟಿಕೊಂಡಿದ್ರು. ಹಾಗೆ ಅವರ ವೃತ್ತಿ ಜೀವನದಲ್ಲಿ ಹಾಗೆ ಎಲ್ಲರಿಗೂ ಕೂಡ ಆತ್ಮೀಯರಾಗಿದ್ರು. ಬಟ್ ಸರ್ ಅಂತಲೇ ಎಲ್ಲರೂ ಅವರನ್ನ ಕರೀತಾ ಇದ್ರು. ಅಲ್ಲಿ ಕೂಡ ಹಾಗೆ ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿದ್ರು. ರಿಟೈರ್ ಆದರೂ ಕೂಡ ಅಲ್ಲಿಯ ಸಾಕಷ್ಟು ಅಪ್ಪನೊಂದಿಗೆ ಜೊತೆಗೆ ಕೆಲಸ ಮಾಡಿದವರು ಕೂಡ ಅಪ್ಪನೊಂದಿಗೆ ಈಗಲೂ ಕೂಡ ಆತ್ಮೀಯರಾಗಿದ್ರು. ಮೊನ್ನೆ ತನಕ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ಅಪ್ಪನ ಆತ್ಮೀಯರೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ಯಾವತ್ತೂ ಕೂಡ ಅವರು ಕೋಪಗೊಂಡವರಲ್ಲ, ಬಹಳ ಸರಳವಾಗಿರ್ತಾರೆ. ಏನೇ ವಿಚಾರದಲ್ಲಿ ಅವುಗಳನ್ನ ಸರಳವಾಗಿ ತೆಗೆದುಕೊಳ್ತಾ ಇದ್ರು. ಯಾವುದೇ ಸಮಯ ಬಂದು ಕೂಡ ಅದನ್ನು ರ್ಯಾಶ್ ಆಗಿ ಕೋಪದಲ್ಲಿ ನೋಡ್ತಾ ಇರಲಿಲ್ಲ. ಸಮಾಧಾನದಲ್ಲಿ ಯಾವುದೇ ವಿಚಾರವನ್ನು ಕೂಡ ಆಲೋಚಿಸಿ ಮುಂದೆ ಹೋಗ್ತಾ ಇದ್ರು. ಅದೊಂದು ಅಪ್ಪನ ಮುಖ್ಯವಾದ ಒಂದು ಗುಣ. ಅಪ್ಪ ಇಂದು ನಮ್ಮೊಂದಿಗೆ ಇಲ್ಲ ಅಂತ ಹೇಳುವುದು ಬಹಳ ಸಹಿಸಲಿಕ್ಕೆ ಆಗದೊಂದು ದುಃಖ. ಆದರೂ ಕೂಡ ಮತ್ತೊಮ್ಮೆ ಅಪ್ಪ ಹುಟ್ಟಿ ಬರ್ತಾರೆ ಅನ್ನೋದು ಒಂದು ನಂಬಿಕೆ. ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾತ್ರ ದೇವರಲ್ಲಿ ಕೇಳಿಕೊಳ್ತಾ, ಇನ್ನೊಬ್ಬರು ನಮ್ಮ ಇಲ್ಲಿಯ ನಿವಾಸಿಗಳಾದಂತಹ ದೈವ ದತ್ತಕವಾದಂತಹ ಶ್ರೀಯುತ ರಾಮ ಅವರು ಕೂಡ ನಮ್ಮಲ್ಲಿದ್ದಾರೆ. ಅವರು ಕೂಡ ಇಲ್ಲಿ ದೈವದ ಚಾಕರಿಯನ್ನ ಮಾಡ್ತಾ ಇದ್ದಂಥವರು. ಅವರು ಕೂಡ ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾಗಿದ್ದಾರೆ. ಅವರಿಗೂ ಕೂಡ ಅವರ ಆತ್ಮಕ್ಕೆ ಕೂಡ ಶಾಂತಿಯನ್ನ ಕೋರ್ತಾ ಅವರ ಕುಟುಂಬಕ್ಕೆ ಕೂಡ ದುಃಖವನ್ನ ಸಹಿಸುವ ಶಕ್ತಿಯನ್ನ ಭಗವಂತ ಕರುಣಿಸಲಿ ಅಂತ ಮಾತ್ರ ಈ ಒಂದು ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ, ಇಲ್ಲಿ ಅಪ್ಪನ ನುಡಿನಮನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ವಸಂತ ಪೈಗಳು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಅಪ್ಪನ ಆತ್ಮೀಯರು ಕುಟುಂಬದವರು ಆದಂತಹ ಶ್ರೀಯುತ ಗೋಪಾಲಕೃಷ್ಣ ಭಟ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ
ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ದೊಡ್ಡಪ್ಪ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಇಲ್ಲಿ ಬಂದು ಸೇರಿದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಅಪ್ಪನ ಒಡನಾಟ, ಸೌಜನ್ಯ, ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಇದರೆಲ್ಲ ನಮ್ಮೊಂದಿಗೆ ಹಂಚಿಕೊಂಡಂತಹ ಅವರ ಸುಪುತ್ರಿ ಶ್ರೀಮತಿ ಲಕ್ಷ್ಮೀಯವರಿಗೆ ವಂದನೆಗಳು. ಆಮೇಲೆ ನುಡಿನವನ್ನು ಸಲ್ಲಿಸಬೇಕಿದ್ದಾರೆ ಹಿರಿಯರು ಶ್ರೀಯುತ ಶಂಕರವರು, ವೆಂಕಟೇಶ್ವರ ಭಟ್ರ ಅಣ್ಣ. ಹೀಗೆಲ್ಲ ಆರಾಧನೆಗಳನ್ನು ಹೊಂದುತ್ತ ಇಲ್ಲಿ ನಡೆಯುತ್ತ ಎಲ್ಲ ಮನೆಯಲ್ಲಿ ಹೊಂದುತ್ತ ನನಗೆ ಏನು ಹೇಳೋದ್ರಿಂದ ಗೊತ್ತಾಗಲಿ. ಅದು ನನ್ನ ತಮ್ಮ ಬೆಸರಾಗ ಅವರ ಮಗನಿಗೆ ಚಿಕ್ಕದಿರುವಾಗಲೇ ಪೂಜಿಸ ರಾತ್ರಿ ಎಲ್ಲ ವಿಷಯದಲ್ಲಿ ಮುಂದೆ ಇದು ಮುಂದೆ ಅದಕ್ಕೆ ಆಕಳಿಟ್ಟು ನಮಗೆಲ್ಲ ಮುಂದೆ ಅಭಿವೃದ್ಧಿ ನಡೆಯುವುದು ಅಂತ ನಾನು ಮುಂದೆ ಅಧ್ಯಕ್ಷರ ಭಾಷಣ ಮಾಡಲಿದ್ದಾರೆ. ಅದರ ಮೊದಲು ಒಂದೆರಡು ಮಾತು ನಾನು ನನ್ನ ಆತ್ಮೀಯ ಸ್ನೇಹಿತರಿಗೆ ಸಮರ್ಪಿಸ್ತಾ ಇದ್ದೇನೆ. ಶ್ರೀಮತಿ ಅಶ್ವಿನಿ ಅವರು ಕೆಲವು ವಿಚಾರಗಳನ್ನು ಹೇಳಿದ್ರು ಇಲ್ಲಿ ಅಪ್ಪ ಬಗ್ಗೆ. ನನಗೆ ಏನೋ ಒಂದು ಆಲೋಚನೆ ಬರ್ತಾ ಉಂಟು. ಈಗ ಅವರ ಮಗ, ಅಯ್ಯ ಮತ್ತು ನಾವೆಲ್ಲ ಇದ್ದೇವೆ ಇಲ್ಲಿ. ವೆಂಕಟೇಶ್ವರ ಭಟ್ರ ಒಡನಾಟ, ಆಮೇಲೆ ಅವರ ಕಾರ್ಯಕುಶಲತೆ, ಒಂದು ಕರ್ತವ್ಯ ನಿಷ್ಠೆ, ನುಡಿದಂತೆ ನಡೆಯುವಂತಹದ್ದು, ಇಡೀ ಸಮಾಜವನ್ನು ಪ್ರೀತಿ ವಿಶ್ವಾಸಗಳಿಂದ ಒಟ್ಟಿಗೆ ಇಟ್ಕೊಂಡು ಹೋಗುವಂತಹದ್ದು. ಈ ವಿಚಾರಗಳ ಬಗ್ಗೆ ನಮಗೆ ಏನೇನು ಆಲೋಚನೆಗಳು ತೋರ್ತವೆಯೋ ಅದನ್ನೆಲ್ಲ ಒಂದು ಲೇಖನದ ರೂಪದಲ್ಲಿ ನಾವು ಬರೆದರೆ ಅದನ್ನು ಮುಂದಿನ ವರ್ಷ ಅವರ ವರ್ಷಾಂತರದ ದಿವಸ ಒಂದು ಪ್ರಕಟ ಮಾಡುವಂತಹ ಒಂದು ಯೋಜನೆಯನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಹೇಗೆ ಆಲೋಚನೆ ಮಾಡಿ ಒಂದು ಸೂಚನೆ ಅಷ್ಟೇ. ಯಾಕೆಂದರೆ ವ್ಯಕ್ತಿಯ ದೇಹ ಸತ್ವವಿದೆ, ನಾಶವಾಗಿದೆ, ಆತ್ಮ ಇನ್ನೂ ಉಂಟು, ಕೀರ್ತಿ ಉಂಟು, ಎಲ್ಲರೂ ನೋಡ್ತಾ ಇದೆ, ನಮ್ಮೊಂದಿಗೆ ಇನ್ನೂ ಒಡನಾಟ ಮುಂದುವರಿಸ್ತಾ ಇದೆ ಆ ಆತ್ಮ. ಹಾಗಾಗಿ ಆ ಆತ್ಮಕ್ಕೆ ಒಂದು ಗೌರವ ಸಲ್ಲಿಸುವಂತಹ ಒಂದು ಶಾಶ್ವತ ಕಾರ್ಯಕ್ರಮ ಒಂದು ಪುಸ್ತಕದಲ್ಲಿ ಮಾಡಿಟ್ಟರೆ ಅದು ಉಳಿಯುತ್ತದೆ, ಹಾಗೆ ನೆನಪಾಗ್ತದೆ. ಅವರ ಮೊಮ್ಮಕ್ಕಳಿಗೆ ಕೂಡ ಮುಂದಕ್ಕೆ ನನ್ನ ಅಜ್ಜಿ ಹೀಗೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಹೀಗಾಗಿ ನಮ್ಮದು ಚಿಕ್ಕದು ಗೊತ್ತಾಗುವುದಿಲ್ಲ. ಹಾಗಾಗಿ ಒಂದು ವ್ಯವಸ್ಥೆ ಒಂದು ಸೂಚನೆ ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ದಯವಿಟ್ಟು ಆಲೋಚನೆ ಮಾಡಿ, ನನ್ನಿಂದ ಸಹಾಯ ಸಹಕಾರ ನಾನು ಕೊಡ್ಬೋದು. ಇರಲಿ. ಮುಂದೆ ವೆಂಕಟೇಶ್ವರ ಭಟ್ಟ ವಿಚಾರಕ್ಕೆ ಬಂದ ಹಾಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾರೆ. ಯಾಕಂದರೆ ನನಗೆ ಏನೋ ಒಂದು ನಾವು ಒಟ್ಟಿಗೆ ಒಡನಾಡಿದವರು ನೋಡಿ, ಹಾಗೆ ಇಲ್ಲಿ ಮಾತುಗಳು ಕಡಿಮೆ. ಇದು ನುಡಿ ನಮನ, ನುಡಿಗಳ ಮೂಲಕ ಅವರಿಗೆ ನಮಸ್ಕಾರ ಸಲ್ಲಿಸುವಂಥದ್ದು. ಶಂಕರಾಚಾರ್ಯರು ಹೇಳಿದ್ದಾರೆ, ಪುನರಪಿ ಜನನಿ ಅಲ್ಲ ಇದು ಹೌದು, ಪುನರಪಿ ಜನನು ಪುನರಪಿ ಕಾರಣಂ ಎಲ್ಲ ಕೇಳಿದ್ದಾರೆ. ನಿಮಗೆ ಗೊತ್ತಿರುವಂಥದ್ದೇ ಪುನರಪಿ ಜಕರೇಶಯನು ಈಗ ಸಂಸಾರೇ ಸಂಸ್ಕಾರ ಎಲ್ಲ ಕೇಳಿದ್ದೇವೆ. ಎಲ್ಲ ನಿಜವಾಗಿ ಹೌದದು. ಶಂಕರಾಚಾರ್ಯರ ಒಂದೊಂದು ಶ್ಲೋಕ ಕೂಡ ವಿಶೇಷವಾದ ಅರ್ಥಗಳಿವೆ. ಎಲ್ಲವೂ ಕೂಡ ನಮ್ಮ ಜೀವನಕ್ಕೆ ಸಂಬಂಧಪಟ್ಟದ್ದು. ಈಗ ಒಬ್ಬ ಮನುಷ್ಯ ಸತ್ತ ಮೇಲೆ ಏನಾಗ್ತಾನೆ, ಎಲ್ಲಿಗೆ ಹೋಗ್ತಾನೆ, ಇದರ ಬಗ್ಗೆಲ್ಲ ಶ್ರೀ ಗೋಪಾಲಕೃಷ್ಣವರು ಬಹಳ ಸಮಯೋಚಿತವಾಗಿ ಮಾತಾಡಿದ್ದಾರೆ. ಹಲವಾರು ಸೂಚನೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈ ಸಾಯುವುದು ಏನು ಅಂತ ಆಮೇಲೆ ಅವಸತ್ತ ಅಂತ. ಈ ಸಾಯುವುದರ ಹೇಗೆ ಅವರ ದೇಹ ಸತ್ವವಷ್ಟೇ, ಆತ್ಮ ಸಾಯುವುದಿಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾರೆ, ವಾಸಾಂಶೀರಣಾನಿ ಯಥಾ ವಿಷಾಯ ಅಂತ ನಿಮಗೆಲ್ಲ ಗೊತ್ತಿರುವಂತಹ ಶ್ಲೋಕ. ಅಂದರೆ ಈ ದೇಹ ಹಳತ್ತಾದಾಗ ಆತ್ಮ ಇನ್ನೊಂದು ಹೊಸ ದೇಹವನ್ನು ಸೇರಿಕೊಳ್ಳುತ್ತದೆ. ಈಗ ನಾವು ಅಂಗಿ ಹಾಕಿಕೊಳ್ತೇವೆ, ನಮ್ಮ ದೇಹಕ್ಕೆ ಇದೆಲ್ಲ ಮುಚ್ಚಿಕೊಳ್ಳಲಿಕ್ಕಿರುವಂಥ ಅಂಗಿ, ವಸ್ತ್ರ ಇತ್ಯಾದಿಗಳು. ಅದಕ್ಕೆ ಮಣ್ಣಾದಾಗ ನಾವು ಅದನ್ನು ಒಗೆದು ಸ್ವಚ್ಛವಾಗಿ ಕೂಡ ಹಾಕಿಕೊಳ್ತೇವೆ.
ಹರಿದು ಬಂದರೆ ಹೊಡಿಗೆ ಹಾಕಿಕೊಡ್ತೇವೆ, ಪುಡಿಯಾಗಿ ಇಸ್ತ್ರಿ ಮಾಡಿ ಕೂಡ ಹಾಕಿಕೊಡ್ತೇವೆ, ಎಲ್ಲ ಕೂತಾಗಿರುವವರಿಗೆ ಕೈಜೋಡು ಮಾಡಿ ಕೂಡ ಹಾಕಿಕೊಡ್ತೇವೆ. ಎಷ್ಟು ಮಾತ್ರಕ್ಕೂ ಧರಿಸಿಕೊಳ್ಳೋರಿಗೆ ಆಗುವುದಿಲ್ಲ ಅಂತ ಹೇಳಿದಾಗ 45 ದಿವಸ ಹೊಸ ಅಂಗಿಯನ್ನು ಹಾಕಿಕೊಳ್ತೇವೆ, ಅಷ್ಟೇ ಸಾಗಿರೋದೇ. ಆತ್ಮ ಅಂಗಿ ಈ ದೇಹಕ್ಕೆ ಹಸಿವಾದಾಗ ಊಟ ಬೇಕಾಗ್ತದೆ, ಹಾಗೆ ಮೈಗೆಲ್ಲ ಬಣ್ಣದಾಗ ಸ್ನಾನ ಬೇಕಾಗ್ತದೆ, ವಿದ್ಯೆ ಬೇಕಾಗ್ತದೆ, ಹಲವಾರು ವಿಚಾರಗಳು ಬೇಕಾಗ್ತದೆ, ಅಸೌಖ್ಯವಾದಾಗ ಮದುಕೊಡಬೇಕಾಗ್ತದೆ, ಕೈಕಾಲು ಹೋದರೆ ಆಪರೇಷನ್ ಮಾಡಿಸಿಕೊಳ್ಬೇಕಾಗ್ತದೆ, ಸ್ಟೀಲ್ ರಾಡ್ ಹಾಕಿಕೊಳ್ಬೇಕಾಗ್ತದೆ. ಇಷ್ಟೆಲ್ಲ ಮಾಡಿಕೊಂಡು ಈ ಆತ್ಮ ದೇಹವನ್ನು ಉಪಯೋಗ ಮಾಡ್ತದೆ. ಕೊನೆಗೆ ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲ, ಪ್ರಯೋಜನ ಇಲ್ಲ ಅಂತಾದರೆ ಆ ದೇಹವನ್ನು ಬಿಸಾಡಿ ಆತ್ಮ ಹೊಸ ಒಂದು ದೇಹವನ್ನು ಸೇರ್ತದೆ. ಇದುವೇ ಸಾವು ಅಷ್ಟೇ. ನಾವು ಸ್ಕೂಲ್ ಕೆಲವು ಆಚರಣೆ ಮಾಡಿದ್ರೆ ಸಾವಿರ ಅಷ್ಟೇ. ಇದು ಹುಟ್ಟಿದವರಿಗೆಲ್ಲ ಸಾವಿರ ಆಗ್ತದೆ, ಕೆಲವರಿಗೆ ಸ್ವಲ್ಪ ಬೇಗ ಆಗ್ತದೆ, ಕೆಲವರಿಗೆ ನಿಧಾನವಾಗಿ ಆಗ್ತದೆ. ನನಗೆ ಒಂದು ವಿಚಾರದಲ್ಲಿ ಗೊತ್ತಾಗುವುದು, ಆಗ ಅವರು ಹೇಳಿದರು, ಹೇಳಿದ ಮಾತು ನೆನಪಾಗಿ ಈಗ ಬಂದದ್ದು, ದರ್ಬೆ ಕೆಲವರು ಅವರೇ ದರ್ಬೆ ಹಾಸಿಕೊಂಡು ಗೊತ್ತಾಗ್ತದೆ ಮೊದಲು ಅಲ್ಲಿ ಬಾಯಿಗೆ ಬಿಡ್ತಾರೆ ಅಂತ. ಮೊನ್ನೆ ಏನಾಯಿತು ಅಂತ ಹೇಳಿದರೆ, ನನ್ನ ಮಗನ ಮಾವು 100 ರಾಮಚಂದ್ರ ಅಂತ ಬೆಳಿಗ್ಗೆ 5 ಗಂಟೆಗೆ ಇದ್ದು ಅವರೇ ಚಾಯ ಮಾಡಿ ಕುಡಿತಾರೆ. ಹಾಗೆ ಅವತ್ತು ಚಾಯ ಮಾಡಿ ಕುಡಿದು ಆಲೋಚನೆ ಮಾಡಿದಂತೆ, ನಾನು ಇವತ್ತು ಮನಸ್ಸಲ್ಲೇ ಮಲಗುವುದಿಲ್ಲ, ನನಗೇನು ಸಾಯಬೇಕಾಗ್ತಾ ಇಲ್ಲ, ಏನಾಗುವುದಿಲ್ಲ, ವರ್ಷ ಸಾಯ್ತೇನೆ ನಗಾಡಿಕೊಂಡು ಹೇಳಿದ್ದಾರೆ. ಹಾಗೆ ಮನಸ್ಸಲ್ಲಿ ಕೆಳಗೆ ಮಾಡಿದ್ದಾರೆ, ಎಲ್ಲ ನಗಾಡಿದ್ರು, ಅಜ್ಜನಿಗೆ ಏನಾಗಿದೆ ಅಂತ. 9 ಗಂಟೆಗೆ ಹೋಗ್ತಾರೆ, ಹೆಂಡತಿ ಕೈಯಾಗಿ ದೂರ ಹೇಳುವುದೇ ಇಲ್ಲ, ಎಷ್ಟೊತ್ತಿಗೆ ಸ್ವಲ್ಪ ಗೊತ್ತೇ ಇಲ್ಲ ನೋಡಿ. ಅಂದರೆ ಕೆಲವೊಮ್ಮೆ ಏನೋ ಸಿಕ್ಸ್ ಸೆನ್ಸು ಅದು ಸೂಚನೆ ಕೊಡ್ತಾರೆ, ಹೀಗೆ ಆಗ್ತದೆ ಅಂತ ಹೇಳಿಕೊಂಡು. ಹಾಗಾಗಿ ಇಂತಹ ಹಲವಾರು ಉದಾಹರಣೆಗಳು ನನ್ನಲ್ಲಿ ಬೆಳೆದಿದ್ದೆಲ್ಲ. ಏನೇನು ವೆಂಕಟೇಶ್ವರ ಬಗ್ಗೆ ಈಗ ನೀವೆಲ್ಲ ಮಾತಾಡಿದ್ದೀವಿ, ನಾನು ಅದಕ್ಕೆ ಪೂರಕವಾಗಿ ಹೇಳಿದರೆ ಅದನ್ನೇ ಹೇಳಬೇಕಂತೆ. ನಾವು ಸಹಪಾಠಿಗಳು ಕೂಡ ಅವರು ವಿದ್ಯಾರ್ಥಿ ಬೇಸಿಗೆಯಲ್ಲಿರುವಾಗಲೇ ಹಾಗೆ ಅದು ಕುತೂಹಲವೇ ಹೆಚ್ಚಿದೆ. ನಾವು ಹತ್ತಿರ ಕೂತ್ಕೊಳ್ತಾ ಇದ್ದವರು ಕೂಡ. ಮತ್ತು ನಮ್ಮ ದೇವಸ್ಥಾನ ಸಂಬಂಧಪಟ್ಟಾಗಿ ಮಹೇಶ್ ಅವರು ಹೇಳಿದರು, ವಿಚಾರಾಶ್ರಮ ಅಂತ ಹೇಳಿದರು. ಆಗ ಹಲವಾರು ಸರ್ಕಾರ ಆ ವಿಷಯದಲ್ಲಿ ಮನೆಗೆ ಬಂದು ಕೂಡ ಇದೆ, ಹೀಗೆ ಮಾತಾಡೋಣ ಅಂತ, ಹೀಗೆ ಮಾಡಬೇಕು ಅಂತ ಹಾಗಾಗಿ ಇದೇ ಕೆಲಸ ಅವರಿಗೆ ಆಗಬೇಕು. ಅದು ನಿಜವಾಗಿ ನಾವು ಅವರಲ್ಲಿ ಕಲಿತುಕೊಳ್ಳಬೇಕಂತ ಅವರ ತತ್ವ, ಅವರ ಶ್ರದ್ಧೆ. ಯಾವಾಗಲೂ ಕೂಡ ಸೋತೋಗಿಲ್ಲ, ಶರೀರ ಕೃಷ, ಆದರೆ ಅದರೊಳಗೆ ಆ ಸ್ಥೈರ್ಯ ಉಂಟಲ್ಲ, ಅದು ಬಹಳ ಅದ್ಭುತವಾದದ್ದು, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಬ್ಬ ಯೋಗ್ಯ ವ್ಯಕ್ತಿ ಇವತ್ತು ಜೀವಂತವಾಗಿ ನಮ್ಮ ಮುಂದೆ ಇಲ್ಲ, ಅವರ ಆತ್ಮ ಇದೆ. ಅವರ ಆತ್ಮಕ್ಕೆ ನುಡಿಯನ್ನು ಸಲ್ಲಿಸುವುದಕ್ಕೆ ಒಂದು ಕಾರ್ಯಕ್ರಮ ಇಟ್ಟುಕೊಳ್ಳೋಣ ಅಂತ ನಾನು ಮುಂದೆ ಅವರು ತೀರಿಕೊಂಡ ಕೂಡಲೇ ಕೆಲವರನ್ನು ಮಾತಾಡಿದೆ. ಹಾಗೆ ಶುದ್ಧ ಹಾಗೆ ಆಮೇಲೆ ಮಾಡೋಣ ಅಂತ ನಾವು ತೀರ್ಮಾನ ಹಾಕೊಂಡು ಇವತ್ತು ಆ ವಿಷಯವನ್ನು ಈಗ ನಾವು ಇಟ್ಟುಕೊಂಡಿದ್ದೇವೆ. ಹಾಗೆ ನಾನು ಇಲ್ಲಿ ಆಗಲೇ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ನೋಡಿ ನಮ್ಮ ಬರೆದು ನಮ್ಮ ಗ್ರೂಪ್ಗಳಿಗೆಲ್ಲ ಹಾಕಿದ್ದೇನೆ, ಅದನ್ನು ಓದುವ ಕೆಲಸ ಮಾತ್ರ ಮಾಡ್ತೇನೆ. ವೆಂಕಟೇಶ್ವರ ಭಟ್ಟಿಯವರ ಇವರೆಲ್ಲ ಸಹಪಾಠಿ ಒಡನಾಡಿ ಸಂದಿಗ್ಧ ಭವಬಂಧನವ ಪಡೆದು ಸಭೆಗೆ ಏರಿದರು. ಸಭೆಯ ಜೀವನ ನೆರೆದು ಗೌರವಿಸಬೇಕವರ ಜವಗೆ ಅಂಜಿದವರಲ್ಲ, ಪುಟ್ಟಗಂಧ ಜವಗೆ ಅಂಜಿದವರಲ್ಲ ಅವರು. ಎಷ್ಟೋ ಮಂದಿ ಅವರು ಸಾವಿರದವರೆಗೆ ಪಾರಾಗಿ ಹೋಗಿದ್ದಾರೆ, ನನಗೆ ಗೊತ್ತುಂಟು ಅವರ ಆರೋಗ್ಯ ಸ್ಥಿತಿ. ನನ್ನ ಸಹಪಾಠಿಗಳು ಆತ್ಮೀಯ ಮಿತ್ರರು ಆಗಿರುವ ಶ್ರೀ ಕೆ ಎಂ ವೆಂಕಟೇಶ್ವರ ಭಟ್ಟರು ದೈವಾಧೀನರಾದ ವಿಚಾರವನ್ನು ತಿಳಿದು ಬಹಳ ಆಘಾತವಾಯಿತು. ಅವರೊಬ್ಬ ಅಜಾತ ಶತ್ರುವಾಗಿ ಸಾಧನೆಯ ಹಾದಿಯಲ್ಲಿ ಸಾಗುತ್ತಿದ್ದವರು. ಅವರ ವ್ಯಕ್ತಿತ್ವವೇ ಹಾಗೆ, ಎಲ್ಲರನ್ನೂ ಗೌರವದಿಂದ ಕಾಣುವ ಜಾಯಮಾನ ಅವರದ್ದು. ಕುಂಟಿಗಾನ ಮಠದ ಸರ್ವತೋಮುಖ ಪ್ರಗತಿಗೆ ವೆಂಕಟೇಶ್ವರ ಭಟ್ಟರು ನೀಡಿದ ಕೊಡುಗೆ ಅನನ್ಯವಾದುದು. ಶ್ರೀ ಕ್ಷೇತ್ರದಲ್ಲಿ ಅವರು ತೋರುತ್ತಿದ್ದ ಕಾಳಜಿ ಎಲ್ಲರಿಗೂ ಆದರ್ಶವಾದುದು. ಸದಾಕಾಲ ಹಿತಮಿತ ಮುಂದುವಚನಗಳಿಂದ ಎಲ್ಲರ ಹೃದಯಗಳನ್ನು ಜಯಿಸುತ್ತಲೇ ಕಷ್ಟಗಳ ನಡುವೆಯೂ ನಗೆಮೂಗಳನ್ನು ಚೆಲ್ಲುತ್ತಿದ್ದ ಮಹಾನುಭಾವರು ಅವರು. ಸಹಪಾಠಿಗಳಾದ ನಾವಿಬ್ಬರು ಅದೆಷ್ಟೋ ವಿಷಯಗಳ ಬಗ್ಗೆ ವಿಚಾರ ವಿನಿಮಯಗಳನ್ನು ನಡೆಸುತ್ತಲೇ ಇದ್ದವರು. ಅನುಮುಂಗಿ ನಗು ಸೂಸುತ್ತಿರುವ ಅವರ ಮಿಂಚುಗಣ್ಣು ಹಲವು ಘಟನೆಗಳಿಗೆ ಸಾಕ್ಷ್ಯವಾಗಿದೆ. ವೈಯಕ್ತಿಕ ಆರೋಗ್ಯದ ಬಗ್ಗೆ ಉನ್ನಿಗೂ ಕಾಳಜಿ ವಹಿಸದ ಶ್ರೀಯುತರ ದೇಹವೇ ಒಂದು ದೇವಾಲಯವಾಗಿದೆ, ಅಲ್ಲಿಯೇ ದೇವರಿದ್ದಾರೆ. ಸ್ವಂತಕ್ಕಾಗಿ ಏನನ್ನು ಬಯಸದ ಕೃಷಕಾಯದ ಶ್ರೀಯುತರ ಬದುಕು ನಿಜವಾಗಿ ಕೂಡ ಶ್ರೀ ದೇವರಿಗೆ ಪ್ರಿಯವಾದರು. ಅದಕ್ಕಾಗಿಯೇ ಶ್ರೀ ದೇವರು ವೆಂಕಟೇಶ್ವರ ಭಟ್ಟರನ್ನು ತನ್ನೆಡೆಗೆ ಕರೆಸಿಕೊಂಡರು. ಯಾಕಂದರೆ ಹೆಚ್ಚು ಕೆಲಸ ಮಾಡಲು ಬೇಕು ದೇವರಿಗೆ, ಹಾಗೆ ಕರೆಸಿಕೊಂಡರು.
ಅವರ ಕುಟುಂಬದವರಿಗೆ ಮಾತ್ರವಲ್ಲ ನಮಗೆಲ್ಲರಿಗೂ ಸಹಿಸಲು ಅಸಾಧ್ಯವಾದರು. ನಮ್ಮೆಲ್ಲ ಆರಾಧ್ಯ ಮೂರ್ತಿಯಾದ ಶ್ರೀ ಶಂಕರನಾರಾಯಣ ದೇವರು, ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರು ಹಾಗೂ ಸಕಲ ಪರಿವಾರ ದೈವದೇವರುಗಳು, ಶ್ರೀಯುತರ ಕುಟುಂಬದ ಸರ್ವ ಸದಸ್ಯರಿಗೂ ಮಾತ್ರವಲ್ಲ ನಮ್ಮೆಲ್ಲರಿಗೂ ದುಃಖವನ್ನು ಸಹಿಸುವ ಶಕ್ತಿಯನ್ನು ಕರುಣಿಸಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಶ್ರೀ ವೆಂಕಟೇಶ್ವರ ಭಟ್ಟರ ದಿವ್ಯಾತ್ಮಕ್ಕೆ ಶ್ರೀ ಮಹಾವಿಷ್ಣು ಸಾಹಿತ್ಯ ಪ್ರಾಪ್ತವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನೊಬ್ಬರು ನಾವು ದಿನ ಕಾಣುತ್ತಿದ್ದಂಥ ಒಬ್ಬ ವ್ಯಕ್ತಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು, ದೈವ ನರ್ತಕರು. ಅವರ ಅಪ್ಪ, ಅವರ ಅಜ್ಜ, ಅವರೆಲ್ಲರೂ ಕೂಡ ಇಲ್ಲೇ ದೇವರ ಚಾಕರಿ ಮಾಡ್ತಾ ಇದ್ದವರು. ಅಡ್ಡು, ಆಯುಧ, ಸುಂದರ ಇವೆಲ್ಲ ನನಗೆ ಬರ್ತಾ ಉಂಟು. ಹಾಗೊಂದು ದಾಂಬಾಯಿ ಅವರು ರಾಮ ಬೀಳ್ತಾರೆ. ಕುಂಟಿಕಾಲ ಮಠದಲ್ಲಿ ಮತ್ತು ಸುತ್ತಮುತ್ತಲಿನ ಪರಿಸರದಲ್ಲಿ ಕಾಲಕ್ಕನುಗುಣವಾಗಿ ಬಹಳ ಭಯಭಕ್ತಿಗಳಿಂದ ದೈವರತ್ನಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಭಗವದ್ಭಕ್ತರ ಪ್ರೀತಿಗೆ ಪಾತ್ರರಾಗುತ್ತಿದ್ದ ಪ್ರತಿಭಾವಂತ ಕಲಾವಿದರಂತೆ ಖ್ಯಾತಿಯುತ್ತ ಶ್ರೀ ಕೆ ರಾಮಕೃಳಿಕ ಇವರು ಅಲ್ಪಕಾಲದ ಅಸೌಖ್ಯದಿಂದ ಸ್ವರ್ಗಸ್ಥರಾದರೆಂದು ವಿಷಯವನ್ನು ತಿಳಿದು ಆಘಾತವಾಯಿತು. ಪ್ರತಿಭಾವಂತರಾದ ಇವರಿಂದ ಇನ್ನು ಅದೆಷ್ಟೋ ರೀತಿಯ ಸೇವೆಗಳು ನಡೆಯಲು ಅವಕಾಶ ಇತ್ತು. ಆದರೆ ತಾನೊಂದು ಬಗೆಯ ದೈವ ಇನ್ನೊಂದು ಬಗೆ ಎಂಬಂತೆ ಯಾಕೋ ವಿಧಿಯ ಕ್ರೂರ ದೃಷ್ಟಿ ಇವರಿಗೆ ಸರಿಯಿತೋ ಏನೋ. ಇವರ ಭವಿಷ್ಯ ಮಸುಕು ಇದು ವಿಧಿವಿಲಾಸವಲ್ಲದೆ ಮತ್ತೇನು. ಶ್ರೀ ಕೆ ರಾಮಕೃಳಿಕ ಇವರ ಅಕಾಲಿಕ ನಿಧನದಿಂದ ಧಾರ್ಮಿಕ ಕಲಾಕ್ಷೇತ್ರ ಬಡವಾಯಿತು. ದೈವಕೋಲಗಳಲ್ಲಿ ಭಕ್ತಿಭಾವ, ಕಲಾರಾಧನೆ ಮತ್ತು ಕಾಲಾರ್ಥ ಚಿಂತನೆ ಈ ತ್ರಿವೇಣಿ ಸಂಗಮದ ದ್ಯೋತಕವಾಗಿದ್ದ ಶ್ರೀಯುತರ ದಿವ್ಯಾತ್ಮಕ್ಕೆ ಶ್ರೀ ಕಾಲಾಮಾತೆ ಸಾಹಿತ್ಯವನ್ನು ಕರುಣಿಸಲಿ ಹಾಗೂ ಅವರ ಕುಟುಂಬದ ಸದಸ್ಯರಿಗೂ ಒಡನಾಡಿಗಳಿಗೂ ಅಗಲಿಕೆ ದುಃಖವನ್ನು ಸಹಿಸುವ ಶಕ್ತಿಯನ್ನು ಅನುಗ್ರಹಿಸಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಇಬ್ಬರು ಮಹನೀಯರ ದಿವ್ಯಾತ್ಮಗಳಿಗೆ ಭಗವಂತ ಸಾಹಿತ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸಿಕೊಂಡು ಮುಂದೆ ಅಧ್ಯಕ್ಷರು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರಸಾದಿಗಳು. ಓಂ ನಮೋ ಭಗವತೆ ವಾಸುದೇವಾಯ. ಪರಮಾತ್ಮ ಶಂಕರನಾರಾಯಣ ದೇವರಿಗೂ ಅನ್ನಪೂರ್ಣೇಶ್ವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾ, ನಾಗ ದೈವಗಳಿಗೆ ಕೂಡ ಪ್ರಣಾಮ ಮಾಡ್ತಾ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಗಣ್ಯಾತಿಗಳಿಗೆ ಕೂಡ ಪ್ರಣಾಮ ಮಾಡ್ತಾ, ಇಲ್ಲಿ ಸೇರಿದ ಎಲ್ಲ ಭಗವಂತನ ಭಕ್ತ ಬಂಧುಗಳಿಗೆ ಪ್ರಣಾಮ. ಪರಮಾತ್ಮ ಜೀವಾತ್ಮ. ಪರಮಾತ್ಮನಿಗೆ ಆದಿ ಮಧ್ಯ ಅಂತ್ಯ ಇಲ್ಲ, ಅನಂತ. ಜೀವಾತ್ಮ ಹೇಳಿದರೆ ಜೀವಾತ್ಮ ಕೂಡ ಆದಿ ಮಧ್ಯ ಅಂತ್ಯ ಇಲ್ಲ. ಅದರ ವ್ಯತ್ಯಾಸ ಏನು? ನಾವು ಬಂದು ಹೋಗುವುದು. ನಮಗೆ ಒಂದೊಂದು ಪಾತ್ರವನ್ನು ಕೊಟ್ಟಿರುತ್ತಾನೆ. ಈ ಸರ್ತಿ ಯಕ್ಷದ ಪೈ ಮೀರಾಬಾಯಿ ಮಗನಾಗಿ ವಸಂತ ಪೈಯಾಗಿ ಬಂದಿದ್ದಾರೆ. ಮುಂದೆ ಯಾವುದಂತ ಹೇಳಿದರೆ ನಮಗೇನು ಸಾಧ್ಯ ಇಲ್ಲ. ಇದು ಎಲ್ಲ ಕೂಡ ನಮ್ಮ ಒಂದೊಂದು ಕರ್ಮ ಫಲದಲ್ಲಿ ನಮಗೆ ಒಂದೊಂದು ಹುಟ್ಟು, ಬದುಕು, ಸಾವು ಬಹಳ ಗಮನಿಸಬೇಕಾಗ್ತದೆ. ಒಂದು ಹುಟ್ಟು, ಎಷ್ಟು ಹುಟ್ಟು ಯಾವ ಮನೆಯಲ್ಲಿ, ಯಾವ ಕುಟುಂಬದಲ್ಲಿ, ಯಾವ ಕುಲದಲ್ಲಿ ಹುಟ್ಟುತ್ತದೆ ಅಂತ ಹೇಳುವುದೇ ಮುಖ್ಯವಾಗಿ. ಅದೇ ರೀತಿ ಮರಣ ಕೂಡ ಮುಖ್ಯ. ಮರಣದಲ್ಲಿ ಕೂಡ ವಿಭಾಗ ತುಂಬ ಉಂಟು. ಅದರಲ್ಲಿ 4 ಪ್ರಧಾನವಾದದ್ದು: ಅಕಾಲ ಮೃತ್ಯು, ಅಪಮೃತ್ಯು, ಘೋರ ಮೃತ್ಯು, ಮಹಾಮೃತ್ಯು. ನಮ್ಮ ವೆಂಕಟೇಶ್ವರ ಭಟ್ಟರಿಗೆ ಮಹಾಮೃತ್ಯು ಪ್ರಾಪ್ತಿಯಾಗಿದೆ. ಮೃತ್ಯು ಬಹಳ ಜಾಗ್ರತೆ ಬೇಕು. ಇದೆಲ್ಲ ನಮ್ಮ ಕೈಯಲ್ಲಿ ಇದೆಯೋ? ಇದೆ. 2 ಸಂಗತಿಗಳು ಹೇಳ್ತೀವಿ. ಒಂದು ಪುರುಷಾರ್ಥ, ಒಂದು ದೈವಾನುಕೂಲ. ಒಂದು ಪುರುಷ ಪ್ರಯತ್ನ, ನಮ್ಮ ಪ್ರಯತ್ನ. ಮತ್ತೊಂದು ನಮ್ಮ ಪ್ರಯತ್ನಕ್ಕೆ ದೇವರು ತಥಾಸ್ತು ಅಂತ ಹೇಳಬೇಕು. ನಾವು ಎಷ್ಟು ಅನುದಾನ ಮಾಡಿದ್ದು, ಎಷ್ಟು ಯೋಗದಾನ ಮಾಡಿದ್ದು, ಭಗವಂತ ತಥಾಸ್ತು ಹೇಳಬೇಕು. ಅಂತ ತಥಾಸ್ತು ಹೇಳುವರಲ್ಲಿ ಒಬ್ಬರು ವೆಂಕಟೇಶ್ವರ, ಸಂಶಯ ಇಲ್ಲ. ನನಗೆ ಅನುಭವಕ್ಕೆ ಬಂದಿದೆ. ನಾನು ಸ್ವಲ್ಪ 1-2-3 ನಮ್ಮ ಆತ್ಮೀಯರಲ್ಲಿ ಹಂಚಿಕೊಂಡಿದ್ದೆ.
ಉದಾಹರಣೆಗೆ ನಾವು 5-6 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೆವು ಈ ಶಂಕರನಾಥ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ. ಆದರೂ ಒಂದು ಏನೋ ತೊಡಕು ಬರ್ತಾ ಇತ್ತು. ಆಗ ವೆಂಕಟೇಶ್ವರ ಭಟ್ರು ನಾವು ಶಂಕರನಿಗೆ ತುಂಬ ಸಲ ಹೇಳಿದೆ, ನಾವೊಮ್ಮೆ ಮಠಕ್ಕೆ ಹೋಗುವ, ಉಗ್ರಾಣಕ್ಕೆ ಹೋಗುವ, ಗುರುಗಳನ್ನು ಮಂತ್ರಾಕ್ಷರಿ ತೆಗೆಯುವ ಅಂತ ಹೇಳುವುದಕ್ಕೆ ತುಂಬ ಬೆಂಬಲವಾಗಿ ನಿಂತವರು ವೆಂಕಟೇಶ್ವರ ಭಟ್ರು. ಅದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ, ಯಾವ ಕಾರಣಕ್ಕೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರು ಬಾಯಿಯಲ್ಲಿ ಎಷ್ಟು ಹೇಳಿದ್ರು ಕೂಡ ಅವರು ಕಾರ್ಯರೂಪಕ್ಕೆ ಅದನ್ನು ಎಷ್ಟು ಚೊಕ್ಕವಾಗಿ ಗೊತ್ತಿಲ್ಲದೆ ಮಾಡುವರು, ಸದ್ದಿಲ್ಲದೆ ಮಾಡುವಂತಹ ವ್ಯಕ್ತಿಗಳು. ಇಲ್ಲಿ ಎಷ್ಟೋ ಕಾರ್ಯಕ್ರಮಗಳಿಗೆ ಇಲ್ಲಿ ತೊಡಗಿಸಿಕೊಳ್ಳಕ್ಕೆ ಇಲ್ಲಿರುವ ಭಜನೆ ಆಗಲಿ ಅಥವಾ ಸಾಂಸ್ಕೃತಿಕ ಇದು ಕಾರ್ಯಕ್ರಮ ಆಗಲಿ ಎಲ್ಲದಕ್ಕೂ ಕೂಡ ಅವರೊಂದು ನನಗೆ ಒಂದು ಪ್ರೋತ್ಸಾಹ ಕೊಡುವಂಥ ವ್ಯಕ್ತಿಯಾಗಿದೆ. ಆದ ಕಾರಣ ದೇವರು ಎಂತ ಮಾಡ್ತಾರೆ, ಇಂಥವರ ಕಾರ್ಯಕ್ರಮದಲ್ಲಿ ನೋಡಿ, ಮರಣದಲ್ಲಿ ಕೂಡ ನಾವು ಒಂದು ನುಡಿ ನಮನ ಮಾಡುವುದು ಕಾರ್ಯಕ್ರಮ ಕೂಡ ನಾವು ಇರುವುದು ಹೇಗೆ ಅಂತ ಹೇಳಿದ್ರೆ, ನಾವೆಲ್ಲರೂ ಹೋಗೋದು, ನಮಗೆಲ್ಲರೂ ಇವತ್ತಿನವರೆಗೆ ಜಗತ್ತಿನಲ್ಲಿ ಮತ್ತೆ ಒಂದು ಹುಳ, ಒಂದು ಜೀವ ಆದರೂ ಶಾಶ್ವತವಾಗಿ ನಿಲ್ಲಿಲ್ಲ. ಬಂದವರೆಲ್ಲೂ ಎಷ್ಟೆಷ್ಟು ದೊಡ್ಡ ಚಕ್ರವರ್ತಿ ಆಗಲಿ, ಎಷ್ಟೆಷ್ಟು ದೊಡ್ಡ ರಾಜಕಾರಣಿಗಳಾಗಲಿ, ಎಷ್ಟೆಷ್ಟು ಧಾರ್ಮಿಕ ತತ್ವ ಋಷಿ ಮುನಿಗಳಾಗಲಿ ಯಾರು ಕೂಡ ಶಾಶ್ವತವಾಗಿ ನಿಲ್ಲಿಲ್ಲ. ನಮಗೆಲ್ಲ ಗೊತ್ತಿರುವ ಸತ್ಯ ಇದೆ. ನಾವೆಲ್ಲ ಬಂದು ಹೋಗುವಲ್ಲಿ ನಮ್ಮ ಪಾತ್ರ ಬಹಳ ಮುಖ್ಯವಾಗಿ ಇರುವುದು. ಬೇರೆ ಏನು ಬೇಡ, ನಾವು ಸ್ವಲ್ಪ ಸಮಾಜಕ್ಕೆ ಕೊಡಬೇಕು. ಈ ಭೂಮಿ ಏನೆಲ್ಲ ಕೊಡ್ತದೆ ನಮಗೆ, ಏನು ಬೀಜ ಹಾಕ್ತೇವೋ ಆ ಬೀಜ, ಮಾವಿನ ಹಣ್ಣು ಕಾಯಿ ಹಾಕಿದ್ರೆ ಅದರ ಹೊರತಾಗಿದ್ರೆ ಮಾವಿನ ಕಾಯಿ ಆಗ್ತದೆ, ಹುಣಸೆ ಬೀಜ ಆದರೆ ಹುಣಸೆ ಬೀಜ ಆಗ್ತದೆ, ಹಾಗಲಕಾಯಿ ಬೀಜ ಆದರೆ ಹಾಗಲಕಾಯಿ ಬೀಜ ಆಗ್ತದೆ. ಈ ಭೂಮಿಯ ಗುಣ ಎಷ್ಟು. ಇನ್ನು ನೀರು, ಆ ಭಗವಂತ ಕೊಡುವ ನೀರು, ಆ ನೀರಿನ ಗುಣ ಎಷ್ಟು ಕಷ್ಟ ಬರಲಿ, ಒಂದು ಚೆಂಬು ನೀರು ತಲೆಗೆ ಸ್ನಾನ ಮಾಡುವುದಕ್ಕೆ ವಾಪಸ್ಸು ಜೀವ ಕಳೆದು ಬಿಟ್ಟು ಮತ್ತೆ ಗಾಳಿಯಿಂದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಸೂರ್ಯಚಂದ್ರರು ಎಷ್ಟು ನಿತ್ಯ ಅವರ ಬೆಳಕು ಕೊಟ್ಟು ನಾವು ಹಾಗಾದ್ರೆ ಇದಕ್ಕೆ ಯಾರು ಜನ ನೋಡಿ, ಬರೇ ನೆಲಗಡಲೆ ಬೀಜ ನಾವು ಹಾಕ್ತೇವೆ, ಹಾಕುವುದು ಬೀಜ, ಅದಕ್ಕೆ ಬರುವುದೆಲ್ಲದು ಹೊರಗಿಂದ ಕವಚ ಬರ್ತದೆ ನೆಲಗಡಲೆ. ಇನ್ನು ಮಳೆಗಾಲದಲ್ಲಿ ಸುರಿಯುವುದಕ್ಕಾಗಿ ಇರುವೆಯ ಭೂಮಿಯಲ್ಲಿ ಹಾಗೆ ಆಗುವ ರೀತಿಯಲ್ಲಿ ಅಲ್ಲಿಗೆ ರೆಕ್ಕೆ ಬರುವ ರೀತಿ. ಅದೇ ರೀತಿಯಲ್ಲಿ ಈ ಸೂಕ್ಷ್ಮ ಶರೀರಕ್ಕೆ 3 ಕಾರಣ ಶರೀರ ಉಂಟು. ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ, ಒಂದು ಕಾರಣ ಶರೀರ. ನೆಲಗಡಲೆ ಬೀಜ ಒಳಗೆ ಹೇಗೆ ಉಂಟು ಆ ಕವಚದಾಗೆ ಆ ಸೂಕ್ಷ್ಮ ಶರೀರ. ಅದಕ್ಕೆ ಹೊರಗಿನಿಂದ ಕೇವಲ ಇವತ್ತು ವಸಂತ ಎನ್ನುವ ಒಂದು ಶರೀರ ನಮಗೆ ಸಿಕ್ಕಿದೆ. ಇದರಲ್ಲಿ ಕೂಡ ಹೇಳ್ತದೆ, 84 ಲಕ್ಷ ಯೋನಿಯಲ್ಲಿ ಭಗವಂತನಿಗೆ 83,99,999 ಕಳೆದ ಕೂಡಲೇ ಅವರಿಗೆ ಉಂಟಾಯಿತು. ಇಷ್ಟೆಲ್ಲ ಮಾಡಿದ ಯಾರು ಬೇಕು, ತಿಳಿಯುವ ಅರಿಯುವ ಒಂದು ಜೀವ ಬೇಕಲ್ಲ, ಅದಕ್ಕೆ ಬೇಕಾಗಿ ಮಾನವ ಜನ್ಮ ಉಂಟು. ಅದು ನಾವು ಯಾವ ಭಾಷೆಯಲ್ಲಿ ಹೇಳಿದ್ರು ಮೋಸ ಇಲ್ಲ. ಮಾನವ, ಮನುಷ್ಯ, ಮನುಕುಲ, ಮ್ಯಾನ್, ಆದಮ್, ಆಡಮ್, ಸ್ವಯಂ, ಮನು, ಯಾವ ಭಾಷೆಯಲ್ಲಿ ಹೇಳಿದ್ರು ಅದಕ್ಕೆ ಅರ್ಥ ಉಂಟೆ. ನೀರು, ಪಾನಿ, ವಾಟರ್, ವೆಳ್ಳಂ, ಉದಾಕ, ಲ್ಯಾಂಗ್ವೇಜ್ ಮಾತ್ರ ಬೇರೆ ಯಾವ ಪ್ರಕ್ರಿಯೆ ಕೂಡ ಇಲ್ಲ. ಅದ ಕಾರಣ ನಾವು ಯಾವತ್ತು ಸಮಾಜಕ್ಕೆ ಏನು ಕೊಡ್ತೇವೆ, ಇಡೀ ಕೊಡುವಿಕೆ ನಮ್ಮ ಈ ಶರೀರ, ಈ ಭೂಮಿ ಕೊಟ್ಟಿದೆ, ಒಂದು ವೃಕ್ಷ ಕೊಟ್ಟಿದೆ, ಒಂದು ಬೆಳಕು ಕೊಟ್ಟಿದೆ, ನೀರು ಕೊಟ್ಟಿದೆ, ಇದೆಲ್ಲ ಭಗವಂತನ ಕೊಡುಗೆ. ಅದೇ ರೀತಿ ಆ ಒಂದು ವೃಕ್ಷ ಕೊಟ್ಟದ್ದು, ಒಂದು ಸಸ್ಯ ಕೊಟ್ಟದ್ದು, ಒಂದು ಬೀಜ ಹಾಕಿದ್ರೆ ಒಂದು ಬೀಜವು ಎಷ್ಟು ವರ್ಷಾನುವರ್ಷಗಳು. ಅದೇ ರೀತಿ ಈ ಸಮಾಜಕ್ಕೆ ಏನು ನಾವು ಕೊಡುತ್ತೇವೋ, ಅದು ಅವರು ಸರ್ಕಾರಿ ಉದ್ಯೋಗದಲ್ಲಿ ಆಗಲಿ ಅಥವಾ ಸಮಾಜದಲ್ಲಿ ದೇವಸ್ಥಾನಗಳಲ್ಲಾಗಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಾಗಲಿ, ಕುಟುಂಬದಲ್ಲಿ ಆಗಲಿ, ಇದಕ್ಕೆಲ್ಲ ಕೂಡ ಸೇವೆ ಕೊಡುವಾಗ ಇಂಥ ಗೌರವ ಆ ಜೀವ ಆತ್ಮಕ್ಕೆ ಗೌರವ ಸಲ್ಲುವ ವಾಡಿಕೆ. ಇದು ಸಮಾಜದಲ್ಲಿ ಇರುವುದು. ನಮಗೆಲ್ಲ ಗೊತ್ತು, ವಸಂತ ಪೈ ಇಷ್ಟು ಮಾತಾಡುವ ಕೂಡ ಒಂದು ದಿನ ವಸಂತ ಪೈ ಕೂಡ ಹೋಗುವುದೇ, ಒಂದು
ಕೂಡ ನಾವು ಹೋಗಿ ಸಂತಾಪಿಸಿ ಧೈರ್ಯ ಹೇಳ್ತೇವೆ. ಈ ಧೈರ್ಯ ಕೊಡೋಗಳ ಒಂದು ದಿನ ಹೋಗುವುದು ನಿಗಂತಂದ್ರೆ ನಮಗೆ ಮನಸ್ಸಿಗೆ ಗ್ಯಾರಂಟಿ ಗೊತ್ತುಂಟು, ಆದರೂ ಕೂಡ ನಾವು ಅಲ್ಲಿ ನಮ್ಮ ಪ್ರಯತ್ನ ಪಡ್ತೇವೆ. ಇಂಥ ಒಂದು ಪ್ರಯತ್ನವು ಅದೇ ರೀತಿ ನಾವೆಲ್ಲ ಇವತ್ತುವರೆಗೂ ದಿನವನ್ನ ಒಂದು ಗೌರವ ಸಲ್ಲಿಕೆ ಒಂದು ಒಳ್ಳೆಯ ವೇದಿಕೆ. ಇದೆಲ್ಲ ಹೇಳಿದರೆ ಸಮಾಜಕ್ಕೆ ಏನು ಕೊಡ್ತಾನೋ ಅವರಿಗೆಲ್ಲ ಕೂಡ ಹೋದ ನಂತರ ಕೂಡ ಶಾಶ್ವತವಾಗಿ ಇವತ್ತು ಚಂದ್ರಗುಪ್ತರ ಕಾಲದಲ್ಲಿ ಚಾಣಕ್ಯ ಯಾರು ನಮಗೆ ಗೊತ್ತಿಲ್ಲ. ದೊಡ್ಡ ಬ್ರಾಹ್ಮಣ ಚಾಣಕ್ಯ, 1 ಪೈಸೆ ವೇತನ ಪಡೆಯಿಲ್ಲ. ಚಂದ್ರಗುಪ್ತರ ಕಾಲದಲ್ಲಿ 1 ಪೈಸೆ ಕೂಡ ವೇತನ ಪಡೆಯಲಿಲ್ಲ. ಕೇವಲ ಗ್ರಂಥಗಳನ್ನು ಬರೆದು ಅದನ್ನು ಮಾರಾಟ ಮಾಡಿ ಅದರಲ್ಲಿ ಜೀವನ ತೆಗೆದು ರಾಜನ ಆಸ್ಥಾನದಿಂದ 1 ಪೈಸೆ ತೆಗೆಯಲಿಲ್ಲ, 1 ಪೈಸೆ ವೇತನವೂ ಪಡೆಯಲಿಲ್ಲ. ಇವತ್ತು ನಾವು ಯಾವ ಭಾಷೆಯಲ್ಲಿ ಜಗತ್ತಿನ ಎಲ್ಲಿ ಕೇಳಿದ್ರು ಕೂಡ ಇವ ದೊಡ್ಡ ಬುದ್ಧಿಯುಳ್ಳ ಚಾಣಕ್ಯ, ಇವ ಮೇಲೆ ಚಾಣಕ್ಯ. ಅದು ಹಿಂದಿಗಾಗಲಿ, ಕನ್ನಡದಲ್ಲಾಗಲಿ, ಬರಹದಲ್ಲಾಗಲಿ, ಕೊಂಕಣಿಯಾಗಲಿ ಚಾಣಕ್ಯ ಇವತ್ತು ಕೂಡ ಶಾಶ್ವತವಾಗಿ ಉಂಟು. ಯಾಕೆಂದರೆ ಅವ ಸಲ್ಲಿಸಿದ ಈ ಸಮಾಜಕ್ಕೆ ಸಲ್ಲಿಸಿದ ಒಂದು ಸೇವೆ. ಯಾವ ಸಮಾಜಕ್ಕೆ ಸೇವೆ ಒಳ್ಳೆ ಸಲ್ಲಿಸ ಯಾವುದೇ ರೀತಿ ಆಗ್ತದೆ, ಕೇವಲ ಹಣಮಟ್ಟ ಕೂಡ ಆಗುವುದಿಲ್ಲ. ಶರೀರವೂ ಆಗ್ತದೆ, ಹಣವೂ ಆಗ್ತದೆ, ವಸ್ತು ಆಗ್ತದೆ, ಮಾತು ಆಗ್ತದೆ. ಯಾವುದು ಸಲ್ಲಿಸಿದ್ರು ಕೂಡ ಸಮಾಜಕ್ಕೆ ಕೊಡುವ ಒಳ್ಳೆಯ ಸಂದೇಶ, ಒಳ್ಳೆಯ ಮೆಸೇಜ್ ಯಾವುದು ಕೊಟ್ಟರು ಕೂಡ ದೇವರನ್ನು ಅವರಿಗೆ ಆ ಗೌರವ ಕೊನೆಗೆ ಸಂದೇಶ ಸಲ್ಲಿಸ್ತಾರೆ. ಅವರಿಗೆ ಏನು ಬೇಡ, ಅವರು ಯಾವುದು ಇಟ್ಟುಕೊಳ್ಳುವುದಿಲ್ಲ. ಯಾಕೆ ಇಟ್ಟುಕೊಳ್ಳುವುದಿಲ್ಲ? ಎಲ್ಲ ಅವರಂತೆ. ಈ 2 ಕಣ್ಣಿಗೆ ತಾವು ಎಲ್ಲ ಅವರಂತೆ. ನಾವು ಹೇಳುವುದು ನನ್ನ ಮನೆ, ನನ್ನ ಅಂಗಡಿ, ನನ್ನ ಬಸ್ಸು ಎಲ್ಲ ನನ್ನಲ್ಲಿ ಹೇಳ್ಬೋದು, ತಾತ್ಕಾಲಿಕ ಟೆಂಪರರಿ, ಎಲ್ಲ ಕೂಡ ಅವರು. ಇದು ನಾವು ಕಾರ್ಯಗತತೆ ಎಷ್ಟು ಸಾಧ್ಯ ಉಂಟಷ್ಟನ್ನು ಅದನ್ನು ಇಂಪ್ಲಿಮೆಂಟ್, ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾವುದೂ ನಮ್ಮದಲ್ಲ, ಯಾವುದೂ ನಮ್ಮೊಟ್ಟಿಗೆ ಬರುವುದಿಲ್ಲ. ಈ ಸ್ಥೂಲ ಶರೀರ ಭೂಮಿಯ ಪಾಲು, ಇದರ ಒಳಗಿರುವ ಅಸ್ಥಿ ಗಂಗೆಯ ಪಾಲು, ಇದರ ಒಳಗಿರುವ ಆತ್ಮ ವಾಯು ಪಾಲು, ಆಸ್ತಿಯ ಮಕ್ಕಳ ಪಾಲು. ಹಾಗಾದರೆ ನಮ್ಮ ಪಾಲಿರುವುದು ನಾವು ಮಾಡಿದ ಒಳ್ಳೆಯದು, ನಾವು ಮಾಡಿದ ಕೆಟ್ಟದ್ದು. ಧರ್ಮ ಎಂಬ ಪದಕ್ಕೆ ಡೆಫಿನೇಷನ್ ಏನು? ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಸ್ತ ಧರ್ಮ ಅಲ್ಲ. ಧರ್ಮ ಅಂದರೆ ಏನು ಮಾಡಬೇಕು, ಏನು ಮಾಡಬೇಡ, ಅದರ ಡೆಫಿನೇಷನ್ ನಿರ್ಣಯ ಅಲ್ಲ. ಧರ್ಮ ಅಂದರೆ ಏನು ನಾವು ಮಾಡಬೇಕು, ವಸಂತಪ್ಪ ಏನು ಮಾಡಬೇಕು, ವಸಂತಪ್ಪ ಏನು ಮಾಡಬಾರದು, ಇದೇ ಧರ್ಮ. ಜಾತಿಯ ಧರ್ಮ ಅಂದರೆ ಜಾತಿಯ ಅಲ್ಲ. ನಾವೆಲ್ಲ ಕೆಲವೊಮ್ಮೆ ಒಂದೊಂದು ವೇದಿಕೆ ಒಬ್ಬರು ಹೇಳ್ತಾರೆ, ಇದು ಒಂದೊಂದು ಜಾತಿ ಅಲ್ಲವೇ ಅಲ್ಲ. ಧರ್ಮ ಅಂದರೆ ಅದರ ಕೊನೆಯ ನಿರ್ಣಯ. ಅದಕ್ಕೆ ಎಷ್ಟು ಅರ್ಥ ಉಂಟು, ಅದಕ್ಕೆ ಅರ್ಥ ಎಷ್ಟು ಉಂಟು, ಅದರ ಕೊನೆಯ ನಿರ್ಣಯ ಏನು ಮಾಡಬೇಕು, ಏನು ಮಾಡಬೇಕು ಅಂತ ಒಳ್ಳೆಯ ಕೆಲಸವನ್ನು ನಾವು ಸಮಾಜಕ್ಕೆ ಮಾಡಿದರೆ ಇಂಥ ಗೌರವ ಸಲ್ಲುವುದಕ್ಕೆ ಸಂಶಯವೇ ಯಾರೇ ಆಗಲಿ. ನಾವು ಹೋದ ನಂತರ ಕೂಡ ಈಗ ಪಾರ್ಟಿ ಸುಬ್ಬ, ನಾವು ಪಾರ್ಟಿ ಸುಬ್ಬನ್ನು ನೋಡಿದೆವು. ಇವತ್ತು ಕೂಡ ಯಾವುದಾದ್ರೂ ಕಲಾ ಯಕ್ಷಗಾನ ವೇದಿಕೆ ಪಾರ್ಟಿ ಸುಬ್ಬ ಮಂಟಪ ಆಗ್ತದೆ. ಇನ್ನು ಸ್ವಲ್ಪ ಸಾಹಿತ್ಯದಲ್ಲಿ ಕೈಲಾಗಲಿ ಅಥವಾ ರಾಷ್ಟ್ರಕವಿ ಗೋವಿಂದ ಪೈ ಆಗಲಿ, ಕಡಲ ಕೃಷ್ಣ ಭಟ್ ಆಗಲಿ ನೋಡಿ, ಅವರೆಲ್ಲ ಇವತ್ತು ಕೂಡ ನಮಗೆ ಯಾರಿಗೂ ಗೊತ್ತಿಲ್ಲದವರಲ್ಲ. ಅದೇ ರೀತಿ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ನೋಡಿ, ಕುಳಬರುವ ಮನೆ ಅಂತ ಮನೆ, ಅವರ ಈ ಕುಟುಂಬಕ್ಕೆ ಎಷ್ಟು ಸಾಹಿತ್ಯಗಳು ಅವರ ಕುಳಬರುವ ಮನೆಯವರು ಕೊಟ್ಟ ಕೊಡುಗೆ ಇತ್ತು. ಅದೇ ರೀತಿ ಅಡಿಗಳ ಮನೆ ಅಂದರೆ ಸಣ್ಣ ಮನೆ, ಒಂದು ಅಡಿಗಳ ಮನೆಯನ್ನು ಒಂದು ಜನ್ಮ ತಾಳಬೇಕಾದ್ರೂ ಕೂಡ ಸಣ್ಣ ಸಂಗತಿಯ ಭಗವಂತನ ಅಡಿ ತಾವರೆಯಲ್ಲಿ ಇರುವರು. ಅದು ಇಲ್ಲಿ ಸತ್ಯನಾರಾಯಣ ದೇವಸ್ಥಾನಕ್ಕೆ ಸರಿಯಾಗಿ ಸಾಗುತ್ತದೆ. ಅವರ ಮನೆ ದೇವರು, ಅವರ ದೇವಸ್ಥಾನ. ಅಡಿಗಳ ಮನೆ ಅಂದರೆ ಎಂಥದ್ದು? ದೇವರನ್ನು ಸದಾ ತನ್ನ ಅಡಿತಾವರೆಯಲ್ಲಿ ಇರುವರು. ಇದಕ್ಕೆ ಪದಕ್ಕೆಲ್ಲ ತುಂಬ ಅರ್ಥ ಇದೆ, ನಮಗೆ ಮಾತ್ರ ಈ ಪದದ ಅರ್ಥ ಗೊತ್ತಿಲ್ಲ. ಈಗ ದೇವಾಡಿಗ, ದೇವಾಂಗ, ದೇವರನ್ನು ಆಡಿಸುವ, ವರ್ಷಕ್ಕೊಮ್ಮೆ ಆಡಿಸುವ, ಎಲ್ಲ ಸಮಾಜದ ಎಲ್ಲರಿಗೂ ಕೂಡ ಒಂದೊಂದು ಆ ಪದಕ್ಕೆ ಒಳ್ಳೊಳ್ಳೆ ಅರ್ಥಗಳು. ದೇವರನ್ನು ಆಡಿಸುವ, ದೇವಾಂಗ, ಎಂಥ ವಿಚಿತ್ರವಾದ ಒಂದು ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ.
ಸಂಸ್ಕೃತಿ ಅಂದರೆ ಎಷ್ಟು ಅದ್ಭುತ. ನಮಗೆ ಯಾವಾಗ ನಾನು ಕಾಣ್ತದೆ ಒಂದೊಂದು ಪದಕ್ಕೆ ಕೂಡ ಎಷ್ಟು ಅರ್ಥಗಳಿವೆ. ನಾವು ಸುಮ್ಮನೆ ಕೂತ್ಕೊಂಡು ಆ ಪದವನ್ನು ಸ್ವಲ್ಪ ಸಿಪ್ಪೆ ಸಿಕ್ಕರೆ ಗೊತ್ತಾಗುವುದಿಲ್ಲ. ಎತ್ತರ ಶಬ್ದ ಇದಕ್ಕೆಲ್ಲ ಅರ್ಥ ಇಲ್ಲದ ಶಬ್ದ ಇಲ್ಲ. ಅಷ್ಟು ಕೂಡ ಅರ್ಥ ನಮ್ಮ ಹಿರಿಯವರು, ನಮ್ಮ ಪ್ರಾಚೀನರು, ಋಷಿಮುನಿಗಳು ಇದಕ್ಕೆಲ್ಲ ಭವ್ಯವಾಗಿ ಅರ್ಥ ಕೊಟ್ಟೇ ಪದವನ್ನು ಮಾಡಿದರು. ಇವತ್ತು ಮಾತ್ರ ಇದು ಕ್ಷಯ 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 ಬರ್ತಾ ಉಂಟು. ಅದ ಕಾರಣ ಹೆಚ್ಚಿನ ಮಾತುಕತೆ ಮಾಡುವ ಯುವಕರಿಗೆ ನಾವೆಲ್ಲ ತುಂಬ ಬೇಸರದ ವಿಷಯವಿದೆ ಅಂತ ಹೇಳಿದ್ರೆ ಎಲ್ಲರೂ ಯುವಕರನ್ನು ನಾನು ಬಿಟ್ಟು ಹೋಗಬೇಕಾದ್ರೆ ನಾವೆಲ್ಲರೂ ಕೂಡ. ಅದ ಕಾರಣ ನಾವೆಲ್ಲ ಬಿಟ್ಟುಕೊಂಡು ಹೋಗುವ ಮೊದಲು ನಾವು ಸ್ವಲ್ಪ ಸಮಾಜಕ್ಕೆ ನಾವು ಕೊಡುವ ವಿಷಯದಲ್ಲಿ ಇವತ್ತು ನಾವು ಇಷ್ಟು ಮಾತಾಡಿದ್ರೆ ಸಮಾಜಕ್ಕೆ ನೀನು ಕೊಡುತ್ತೀರಿ ಹೇಳುವುದಿಲ್ಲ. ಇಡೀ ಇರುವುದು ಕೊಡುವಿಕೆಯಲ್ಲಿ. ದೇವಾಂಗ ಪದದ ಅರ್ಥ ಕೂಡ ಅಷ್ಟೇ, ದೇ ವಾ. ಅವೆಲ್ಲ ನಮಗೆ ಬರೀ ಕೈಯಲ್ಲಿ ಬರೀ ಮನೆಯಲ್ಲಿ ಕೊಟ್ಟು ಕಳಿಸಿದ, ಎಲ್ಲವನ್ನು ಕೊಟ್ಟು ಕಳಿಸಿದ. ನಾವು ಏನೊಂದು ಅವನವನ ಹಿಂದಿನ ಕರ್ಮದ ಫಲಕ್ಕೆ ಏನೆಲ್ಲ ಉಂಟು, ಏವಂ ಕರ್ಮ ಪೂರ್ವ ಜನ್ಮ ಕೃತ. ಅದಕ್ಕೆ ತಕ್ಕಂತಹ ಒಂದು ಮನೆಯಲ್ಲಿ ಅವರಿಗೆ ಹುಟ್ಟು, ಅದೇ ರೀತಿ ತಂದೆ ತಾಯಿಗಳು, ಹೆಂಡತಿ, ಗಂಡ, ಮಕ್ಕಳು, ಕಸುಬು, ಗಳಿಕೆ ಎಲ್ಲರೂ ಕೊಟ್ಟು ವಿನಾಯಾಸ ಜೀವನಕ್ಕೆ ಒಂದು ಕೂಡ ಆಯಾಸ ಇಲ್ಲದೆ ಅನಾಯಾಸ ಮರಣಕ್ಕೆ ನಾವು ಹೋಗಬೇಕಾದ್ರೆ ನಾವು ಸ್ವಲ್ಪ ಸಮಾಜಕ್ಕೆ ಕೊಡಲೇಬೇಕು. ಅದರಲ್ಲಿ ಕೂಡ ಹೇಳ್ತಾರೆ 20% ನನ್ನ ಆದಾಯದ್ದು ಮನೆಗೆ, ನಮ್ಮ ಮನೆಗೆ ಖರ್ಚು, 20% ಕುಟುಂಬದವರಿಗೆ, 20% ಸಮಾಜಕ್ಕೆ, 20% ತೆರಿಗೆ ಟ್ಯಾಕ್ಸ್, 20% ದೇವರಿಗೆ ಪಂಚೀಕರಣ. ಈ 5 ಸರಿಯಾಗಿ ನಾವು ಪಾಲು ಮಾಡಿ ಜೀವನ ಮಾಡಿ ಸ್ವಲ್ಪ ಪರೋಪಕಾರಿ ಮಾಡಿದರೆ ನಮ್ಮ ಪುಣ್ಯದ ಫಲ ಏನು ಸ್ವಾಮಿ ಅಂಥದ್ರಲ್ಲಿ ಒಬ್ಬರು ಕೈಗೊಳಿಸಬೇಕು. ಇವರಲ್ಲಿ ಉಳಿದ ಮನಕ್ಕೆ ನಾವೆಲ್ಲರೂ ಕೂಡ ಅವರ ಕುಟುಂಬಕ್ಕೆ, ಅವರ ಆತ್ಮಕ್ಕೆ ಭಗವಂತ ಶಾಶ್ವತವಾದ ಮುಂದೆ ಅಂದರೆ ವಿಷ್ಣು ಲೋಕ ಪ್ರಾಪ್ತಿ, ನಾವೆಲ್ಲರೂ ಕೂಡ ಅವರ ಲೋಕಕ್ಕೆ ಪ್ರಾಪ್ತಿ ಆಗಬೇಕು. ಅಲ್ಲಿ ಇರುವುದು ನಮ್ಮ ಮನೆ, ಇಲ್ಲಿ ಇರುವುದು ಬಾಡಿಗೆ ಮನೆ, ಇಲ್ಲಿ ಇರುವುದು ಸುಮ್ಮನೆ, ಅಲ್ಲಿ ಇರುವುದು ನಮ್ಮನೆ. ನಮ್ಮನೆಗೆ ಹೋಗಬೇಕಾದ್ರೆ, ನಮ್ಮ ಸ್ವಂತ ಮನೆಗೆ ಹೋಗಬೇಕಾದ್ರೆ ನಾವು ಸ್ವಲ್ಪ ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಬೇಕು. ಮಾಡಿದರೆ ಭಗವಂತ ನಮಗೆ ಪೂರ್ಣ ದೈವಾನುಭವ ಸಿಗ್ತದೆ. ಅದರ ವೆಂಕಟೇಶ್ವರ ಭಟ್ರು ಅವರ ಕುಟುಂಬಕ್ಕೂ ಎಲ್ಲವೂ ಆ ದೇವರು ಒಳ್ಳೆಯ ಆ ಶಾಂತಿ ಅವನ ಲೋಕಕ್ಕೆ ಆ ಪ್ರಾಪ್ತಿಯಾಗುವ ಭಟ್ರಿಗೆ ಮಾಡಿ. ಅದೇ ರೀತಿ ದೈವ ಪಾತ್ರಧಾರಿ ರಾಮವರಿಗೂ ಕೂಡ ಅವರು ಕೂಡ ನನಗೆ ನೋಡಿದ ಪರಿಚಯ ಇರ್ಬೋದು. ಯಾರಕ್ಕೆ ಈಗ ನನಗೆ ಭಕ್ತರವರ ಯಾವ ರೂಪಗಳನ್ನು ನೋಡಿ ಎಷ್ಟೋ ಕಡೆ ನೋಡಿರ್ಬೋದು. ಅದೇ ರೀತಿ ಅವರಿಗೂ ಕುಟುಂಬಕ್ಕೂ ಅವರಿಗೂ ಕೂಡ ಒಳ್ಳೆಯ ವಿಷ್ಣು ಪ್ರಾಪ್ತಿಯಾಗಲಿ. ನಾವೆಲ್ಲ ಸಮಾಜಕ್ಕೆ ಒಳ್ಳೆಯದು ಮಾಡುವ ಹೀಗೆ ಆ ಶಂಕರನಾಥ ದೇವರು ನಮಗೆಲ್ಲರೂ ಕೂಡ ಸತ್ಯದಲ್ಲೂ ಪ್ರಾಮಾಣಿಕದಲ್ಲೂ ಒಳ್ಳೆಯ ಧರ್ಮದಲ್ಲಿ ನಡೆಯುವಾಗೆ ಆ ಪ್ರಾಪ್ತಿ ಮಾಡಿ ಆ ಭಗವಂತನ ಪ್ರಾಪ್ತಿ ನಮಗೆಲ್ಲರಿಗೂ ಕೂಡ ಲಭಿಸಿ ಕ್ಷಣ ಕ್ಷಣ ಕೂಡ ನಮಗೆ ಅವರ ರಕ್ಷಣೆ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳು, ಅಭಿನಂದನೆಗಳು. ಒಂದು ವೇಳೆ ವೆಂಕಟೇಶ್ವರ ನುಡಿಯವರ ಸಮಾರಂಭ ಮುಕ್ತಾಯದ ಹಂತದಲ್ಲಿದೆ. ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿ ಶ್ರೀಯುತ ವಸಂತೇಗೌಡರು ತುಂಬ ವಿಚಾರಗಳನ್ನು ನಮ್ಮ ಮುಂದೆ ತಿಳಿಸಿದ್ದಾರೆ. ಅವರು ಮಾತಾಡ್ತಾ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚಾತುರ್ಯ ಪುರುಷಾರ್ಥಗಳನ್ನು ಸೂಚ್ಯವಾಗಿ ನಮಗೆ ತಿಳಿಯಪಡಿಸಿದ್ದಾರೆ. ಧರ್ಮ ಕರ್ಮಗಳ ಆ ಸಂಬಂಧ, ಅದರ ಪ್ರಯೋಜನ, ಅದನ್ನು ತಿಳಿಯಪಡಿಸಿದ ಜೊತೆಗೆ ಮನುಷ್ಯ ಹೇಗೆ ಹುಟ್ಟುತ್ತಾನೆ, ಹೇಗೆ ಬದುಕುತ್ತಾನೆ, ಹೇಗೆ ಸತ್ತು ಹೋಗ್ತಾನೆ, ಸತ್ತ ಮೇಲೆ ಮುಂದೇನು, ಈ ಎಲ್ಲ ವಿಚಾರಗಳಿಗೂ ಕೂಡ ಒಂದು ಬೆಳಕು ಚೆಲ್ಲುವ ಹಾಗೆ ಸೂಚ್ಯವಾಗಿ ಮಾತಾಡಿದ್ದಾರೆ.
ಅವರ ಮಾತು ಕೇಳ್ತಾ ಇದ್ದಾಗ ಇವತ್ತು ಪದ್ಯ ಸಾಮಾನ್ಯವಾಗಿ ಬರ್ತಾ ಉಂಟು. ಪದ್ಯ ಬಂದವರು ಯೋಜನೆಗಳು ಗಾಂಧೀಜಿಯವರ ಬಗ್ಗೆ ಇನ್ನೇಶು ಈ ಮಹಾತ್ಮ ಬದುಕಬೇಕಿತ್ತು, ಈಗ ಭಾರತದ ಅತ್ಯಗತ್ಯವಿದೆ ಅಂತ. ನನಗೀಗ ನೆನಪಿಗೆ ಬರುವಂಥದ್ದು ಇನ್ನೇಶು ಈ ವೆಂಕಟೇಶ್ವರ ಬದುಕಬೇಕಿತ್ತು, ಈಗ ಹುಟ್ಟಿದ ಮಠಕ್ಕೆ ಅಗತ್ಯವಿದೆ ಅಂತ ನೆನಪು ಬರ್ತಾ ಉಂಟು ನೋಡಿ. ಅಂದರೆ ಆ ಸಂದರ್ಭ ನನ್ನದು. ಹಾಗಾಗಿ ವೆಂಕಟೇಶ್ವರ ಭಟ್ರ ಒಂದು ಅವರು ಅಗೋಚರವಾಗಿ ಇಟ್ಟುಕೊಂಡು ಬೇಕಾದ ಸಲಹೆ ಸೂಚನೆಗಳನ್ನು ಕೊಟ್ಟು ಸಂಸ್ಥೆಯನ್ನು ಮುನ್ನಡೆಸ್ತಾರೆ, ಎಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಾರೆ ಅಂತ ಹೇಳುವ ಅರ್ಥದಲ್ಲಿ ಶ್ರೀ ವಸಂತರವರು ಮಾತಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಹಾಗೆ ಇವತ್ತು ನುಡಿಯುವ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ವೆಂಕಟೇಶ್ವರ ಭಟ್ರ ಆತ್ಮೀಯ ಬಂಧುಗಳಾದ ಶ್ರೀಯುತ ಗೋಪಾಲೇಶ್ವರ ಭಟ್ರು. ದೊಡ್ಡ ವಿದ್ವಾಂಸರು. ಗೋಪಾಲೇಶ್ವರರಿಗೆ ಸನ್ನಿವೇಶಕ್ಕೆ ಕೊಡುವಾಗಿಲ್ಲ, ಯಾಕಂದರೆ ಅವರು ಆಧ್ಯಾತ್ಮಿಕ ಲೌಕಿಕ ಎಲ್ಲ ವಿಚಾರಗಳಿಗೂ ಸಮರ್ಥವಾಗಿ ಲೌಕಿಕ ಬೆಳಕು ಕೊಡುವಂತಹ ಮಾತುಗಳನ್ನು ಆಡುವ ಅನುಭಾವಿಗಳು ತುಂಬ ವಿಚಾರ ಮಾತಾಡಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಹಾಗೆ ಹಿರಿಯರಾದ ಶಂಕರಾಮ ಭಟ್ರವರು, ಆಡಳಿತ ಮುಖ್ಯಸ್ಥರು, ಹುಟ್ಟಿಗಾನ ಮಠದ ಎಲ್ಲ ಮುನ್ನಡೆಗೆ ಕಾರಣಕರ್ತರು ವೆಂಕಟೇಶ್ವರ ಭಟ್ರ ಹಿರಿಯಣ್ಣ, ನಮಗೆಲ್ಲರಿಗೂ ಹಿರಿಯಣ್ಣ ಆಗಿರ್ಬೋದು. ಅವರಿಗೂ ಕೂಡ ಈ ಸಮಾರಂಭದಲ್ಲಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನು ಶ್ರೀಮತಿ ಅಶ್ವಿನಿ ಮಗಳು, ವೆಂಕಟೇಶ್ವರ ಭಟ್ರ ಮಗಳು. ಆ ಮಗಳು ಅಶ್ವಿನಿ ಅಪ್ಪನ ಒಡನಾಟ, ಆ ಅಪ್ಪನ ಪ್ರೀತಿ ವಿಶ್ವಾಸದ ಏನು, ಅವರಿಗೆ ಭಾವೋದ್ವೇಗ ಬಂದಿದೆ, ಮಾತುಗಳು ಅಲ್ಲಿ ಕಟ್ಟಿ ಹೋಗಿದೆ, ಅದು ಸ್ವಾಭಾವಿಕ. ಯಾಕಂದರೆ ಆ ಪ್ರೀತಿ ಅಂತ ನೋಡಿ, ಅದು ಮೇಲ್ನೋಟದ ಪ್ರೀತಿ ಅಲ್ಲ, ಒಳಗಿಂದ ಬರುವಂತಹ ಪ್ರೀತಿ, ತಂದೆ ಮಕ್ಕಳ ಪ್ರೀತಿ ನೋಡಿ. ಅದಕ್ಕೆ ಅವರೊಬ್ಬರು ಮಾದರಿಯಾಗಿದ್ದಾರೆ. ಅವರ ಜೀವನದಲ್ಲಿ ಮುಂದೆ ಏನೆಲ್ಲವೂ ಸಾಧನೆಗಳನ್ನು ಕೈಗೊಳ್ಳುತ್ತಾರೆ, ಎಲ್ಲವೂ ಕೂಡ ಅಪ್ಪನ ಆಶೀರ್ವಾದಗಳಿಂದ, ದೇವರ ಹಿರಿಯರ ಆಶೀರ್ವಾದಗಳಿಂದ ಸಾಂಗವಾಗಿ ನಡೆಯಲಿ, ಒಳ್ಳೆ ಹೆಸರು ಕೀರ್ತಿಯವರಿಗೆ ಬರಲಿ, ಅವರಿಂದ ನಾಡಿಗೆ ಬರಲಿ ಅಂತ ಹೇಳಿಕೊಂಡು ನಾನು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನುಡಿ ನಮನಗಳನ್ನು ಸಲ್ಲಿಸಿದ ಎಲ್ಲ ಆತ್ಮೀಯ ಬಂಧುಗಳು, ವೆಂಕಟೇಶ್ವರ ಭಟ್ರ ಹಿತೈಷಿಗಳು ಎಲ್ಲ ನಮ್ಮ ಬಳಗದವರು, ಅವರಿಗೆಲ್ಲ ಪ್ರತ್ಯೇಕ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮಾತ್ರವಲ್ಲ, ಈ ನುಡಿ ಸಮಾರಂಭಕ್ಕೆ ಒಂದು ಆಲೋಚನೆ ಮಾಡುತ್ತಾ ಇದ್ದಾಗೆ ನಾನು ಒಂದು 45 ಮಂದಿಯನ್ನು ಅಲ್ಲ 50 ಮಂದಿಯನ್ನು ಮುಂದಾಗೆ ಭೇಟಿ ಮಾಡಿ ಹೇಳಿದ್ದೇನೆ, ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬರಬೇಕು ಅಂತ. ಬರ್ತೇವೆ ಒಪ್ಪಿದ್ದಾರೆ, ತುಂಬ ಜನ ಬಂದಿದ್ದೀವಿ. ಬಂದಂತಹ ನಾವೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರತ್ಯೇಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ತಮ್ಮೆಲ್ಲರ ಕೊಡುಗೆ ಶ್ರೀ ಕ್ಷೇತ್ರಕ್ಕೆ ಮುಂದೆ ಕೂಡ ಸಲ್ಲಬೇಕು. ವೆಂಕಟೇಶ್ವರ ಭಟ್ರ ನೆನಪು ಅಚ್ಚಳಿಗೆ ಉಳಿಯ ತಿಳ್ಕೊಳ್ಳಲು ನಾನು ಬೇಡಿಕೊಳ್ಳುತ್ತಾ ನಿಮಗೆಲ್ಲ ಮತ್ತೊಮ್ಮೆ ಮೊದಲನೇ ಧನ್ಯವಾದಗಳನ್ನು ಸಮರ್ಪಿಸ್ತಾ ಒಂದು ನಿಮಿಷ ವೆಂಕಟೇಶ್ವರ ಭಟ್ರ ದಿವ್ಯಾತ್ಮಕ್ಕೆ ಶಾಂತಿ ಸಿಗುವುದಕ್ಕಾಗಿ ಮೌನ ಪ್ರಾರ್ಥನೆ ಮಾಡೋಣ ಅಂತ ಹೇಳಿಕೊಳ್ತಾ ಇದ್ದಾರೆ. ಒಂದು ನಿಮಿಷ ದಯವಿಟ್ಟು